ಸ್ನೇಹಿತರೆ, ಎಲ್ಲರಿಗೂ ನನ್ನ ಕ್ರಾಂತಿಕಾರಿ ಜೈ ಭೀಮ್ಗಳು. ನಾನು ನಿಮ್ಮೆಲ್ಲರ ಸ್ನೇಹಿತ ವಿಠ್ಠಲ್ ಒಗ್ಗನ್. ಇವತ್ತಿನ ದಿವಸ ಒಂದೆರಡು ಹೊಸ ವಿಚಾರಗಳ ಬಗ್ಗೆ, ಅಂದರೆ ಮಧ್ಯ ಏಷ್ಯಾದಿಂದ ಅಲಿಮೆರೆಗಳಾಗಿ ಬಂದಿರತಕ್ಕಂಥ ಆರ್ಯ ಜನಾಂಗ ಅಥವಾ ನಾವೇನಿವತ್ತಿನ ದಿವಸ ಬ್ರಾಹ್ಮಣ ಜನಾಂಗ ಅಂತ ಕರಿತೀವಿ, ಸ್ವತಂತ್ರ ನಂತರದ ಕಾಲಘಟ್ಟದಿಂದ ಅಂದರೆ 1954ರಿಂದ 2020ರವರೆಗಿನ ಕಾಲಾವಧಿಯನ್ನು ಅನುಲಕ್ಷಿಸಿ ನಾನು ಒಂದೆರಡು ವಿಚಾರಗಳನ್ನು ನಿಮ್ಮ ಮುಂದೆ ಸಾದರಪಡಿಸ್ತಾ ಇದ್ದೀನಿ. ಬ್ರಾಹ್ಮಣರು ಮತ್ತು ಅವರ ಸಮುದಾಯವನ್ನು ಪ್ರಮೋಟ್ ಮಾಡ್ತಕ್ಕಂಥ ವಿಷಯಗಳು ಯಾವ್ಯಾವ ಕ್ಷೇತ್ರದಲ್ಲಿ ಪ್ರಮೋಟ್ ಮಾಡ್ತಾರೆ ಅಂತ. ಈ ವಿಷಯ ಮಾತಾಡೋ ಪೂರ್ವದಲ್ಲಿ ಒಂದು ಸತ್ಯ ಸಂಗತಿಯನ್ನು ನಿಮ್ಮೆಲ್ಲರ ಗಮನಕ್ಕೆ ತರಲೇಬೇಕು. ಈಗಿನ ಕಾಲಮಾನ ಅಥವಾ ಪ್ರಸ್ತುತ ಸನ್ನಿವೇಶವನ್ನು ನಾವು ಅವಲೋಕನ ಮಾಡಿದಾಗ ಎಷ್ಟೋ ಜನರು ಅನುಭವಿಸಿದರೂ ಕೂಡ ಇವತ್ತು ನಾವುಗಳು ಅಂದರೆ ಬಿ ಶ್ಯಾಮ್ ಸುಂದರ್ ಸಾಹೇಬರು ಹೇಳಿದ ಹಾಗೆ, ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದ ಹಾಗೆ, ಛತ್ರಪತಿ ಶಾಹು ಮಹಾರಾಜರು ಹೇಳಿದ ಹಾಗೆ, ಜ್ಯೋತಿಬಾ ಫುಲೆಯವರೇ ಹೇಳಿದ ಹಾಗೆ, ಈ ದೇಶದ ಮೂಲ ಭಾರತೀಯರಾಗಿರ್ತಕ್ಕಂಥ SC ST OBC ಜನಾಂಗ ಸಂಘಟಿತರಾಗಿ ನಮ್ಮ ಸಮಾಜವನ್ನು, ನಮ್ಮ ಮಕ್ಕಳ ಭವಿಷ್ಯವನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಕಾರಣ, ಈ ಕೋವಿಡ್ ಅಂತಕ್ಕಂಥ ಮಾರಣಾಂತಿಕ ರೋಗದಿಂದ ನಾವು ಯಾವಾಗ ಯಾರನ್ನು ಕಳ್ಕೊಳ್ತೀವೋ ಗೊತ್ತಿಲ್ಲ. ಆದರೂ ಕೂಡ ನಮ್ಮ ಮಕ್ಕಳಿಗೆ, ನಮ್ಮ ಕುಟುಂಬದವರಿಗೆ ಭವಿಷ್ಯವನ್ನು ಕಟ್ಟಿಡ್ತಕ್ಕಂಥ ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಬಾಬಾ ಸಾಹೇಬ್ರ ಮಾತನ್ನು ನಿಮಗೆ ನೆನಪಿಸ್ತೇನೆ. ಒಂದು ಕಡೆ ಬಾಬಾ ಸಾಹೇಬ್ರ ಆಗ್ರಹದಲ್ಲಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾರೆ, ದುಶ್ಮನ್ ಕಾ ಚೆಹರಾ ಗಮ್ ಸೆ ಸುಖ ಜಾಯೇಗಾ, दुश्मन का चेहरा गम से सुख जाएगा, हौसला बुलंद करेगी तो वक्त भी रुक जाएगा. कहते थे मेरे बाबा साहेब, कहते थे मेरे बाबा साहेब, अगर रहोगे एक साथ तो तुम्हारे आगे इंसान भी क्या चीज़ है यार, आसमान भी झुक जाएगा ಅಂತ. ಅಂದರೆ ಈ ಬಹುಸಂಸ್ಕೃತಿಯ ಭಾರತದಲ್ಲಿರ್ತಕ್ಕಂಥ ಈ ದೇಶದ ಮೂಲ ಭಾರತೀಯರಾಗಿರ್ತಕ್ಕಂಥ SC ST OBC ಈ ಮೈನಾರಿಟಿ ಜನಾಂಗದವರು ಸಂಘಟಿತರಾದರೆ ನಿಮ್ಮೆದುರು ನಿಲ್ತಕ್ಕಂಥ ತಾಕತ್ತ ಯಾರಿಗೂ ಇಲ್ಲ ಅಂತಕ್ಕಂಥ ಮಾತನ್ನು ನಿಮಗೆ ಪುನರ್ಸ್ಮರಣೆ ಮಾಡುತ್ತಾ, ಈ ಬ್ರಾಹ್ಮಣರ ಪ್ರಮೋಷನ್ ಬಗ್ಗೆ, ಅವರ ಸಮುದಾಯವನ್ನು ಪ್ರಮೋಷನ್ ಮಾಡ್ತಕ್ಕಂಥ ಪೂರ್ವದಲ್ಲಿ ಒಂದು ವಿಚಾರ ನಿಮಗೆ ಗಮನಕ್ಕೆ ತರ್ತಾ ಇದ್ದೀನಿ. ನಮ್ಮ ಹಿರಿಯರ ಜನಪದ ಸಾಹಿತ್ಯದಲ್ಲಿ ಒಂದು ಮಾತು ಬರ್ತದೆ, ಎಲ್ಲಿವರೆಗೆ ಕೊಡಲಿ ಕುಂಡಾಗಿನ ಕಾಮ ಕಟ್ಗೆ ಆಗಂಗಿಲ್ಲ ಅಲ್ಲಿ ತನಕ ಗುಡ್ಡ ಸಮಾರ ಆಗಂಗಿಲ್ಲ ಅಂತ. ಅಂದರೆ ಎಲ್ಲಿವರೆಗೆ ಈ SC ST OBC ಜನಾಂಗದ ಈ ಸಮುದಾಯದಲ್ಲಿರ್ತಕ್ಕಂಥ ಜನಾಂಗ ಈ ಮನುವಾದಿಗಳ ಬ್ರಾಹ್ಮಣವಾದಿಗಳ ಜೊತೆಗೆ ಸೇರೋದಿಲ್ಲವೋ ಅಲ್ಲಿವರೆಗೆ ನಮ್ಮ ಸಮಾಜವನ್ನು ನಾಶ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತು ಹೇಳ್ತಾರೆ. ಯಾಕೆ ಈ ಮಾತು ಹೇಳ್ತಾರೆ ಅಂದರೆ, ಬಹುಶಃ ನೀವೆಲ್ಲರೂ ಕೂಡ ಗಮನಿಸಿರ್ಬೋದು, ರಾವ್ ಬಹದ್ದೂರ್ ರಾಯ್ ಅಂತಕ್ಕಂಥ ಒಬ್ಬ ಇಂದಿರಾ ಗಾಂಧಿ ರಾಷ್ಟ್ರೀಯ ಕಲಾ ಕೇಂದ್ರದ ರಾಷ್ಟ್ರೀಯ ಅಧ್ಯಕ್ಷ. ಇವನಿಗೆ RSSನವರು ರಾಷ್ಟ್ರೀಯ ಅಧ್ಯಕ್ಷನಾಗಿ ಮಾಡಿದ್ರು. ಈತ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ನೋಡಿ, ಈತ ಒಬ್ಬ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಋಣದ ಕುಳ ತಿಂತಕ್ಕಂಥ, ಅವರ ಮೀಸಲಾತಿಯ ಅನುಭವಿಸ್ತಕ್ಕಂಥ ಅವಿವೇಕಿ ನನ್ನ ಮಗ ಹೇಳ್ತಾನೆ, ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನ ರಚನೆಯಲ್ಲಿ ಅವರು ಬರೀ ಕಲ್ಪನೆ ಅವ್ರದ್ದು ಸಂವಿಧಾನ ರಚನೆ ಮಾಡ್ತಕ್ಕಂಥದ್ದು. ಅದಕ್ಕೆ ಉದಾಹರಣೆ ಕೊಡ್ತಾನೆ ಅವನು. ಭಾರತದ ಸಂವಿಧಾನ ರಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಮಿತಿಯ ಸಭೆಯಲ್ಲಿ ಇರ್ತಕ್ಕಂಥ ಸದಸ್ಯರೆಲ್ಲರ ಅಭಿಪ್ರಾಯಗಳನ್ನು ಸಂಗ್ರಹಣೆ ಮಾಡಿ ಅದೊಂದು ಹೆಂಗೆ IAS ಆಫೀಸರ್ಸು ಗುಪ್ತ ರಿಪೋರ್ಟ್ ಕೊಡ್ತಾರೆ ಆ ರೀತಿ ತಯಾರು ಮಾಡಿ ಕೊಟ್ಟಿರ್ತಕ್ಕಂಥ ವರದಿ ಇದೆವಿನ ಬಾಬಾ ಸಾಹೇಬ್ರದ್ದು ಏನೂ ಕಾಂಟ್ರಿಬ್ಯೂಷನ್ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥ ವ್ಯಕ್ತಿ ಈತ ಯಾರು ಬ್ರಾಹ್ಮಣ ಅಲ್ಲ. ಈತ ಮೀಸಲಾತಿ ಸೌಲಭ್ಯ ಪಡಿತಕ್ಕಂಥ ಒಬ್ಬ ಅಸ್ಪೃಶ್ಯ ನಾಯಕ ರಾಮ್ ಬಹದ್ದೂರ್ ರಾಯ್ ಅಂತಕ್ಕಂಥ ವ್ಯಕ್ತಿ.
ಇದು ಕೇವಲ ಇವನೊಬ್ಬನ ಬಗ್ಗೆ ಹೇಳ್ತಾ ಇಲ್ಲ. ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಋಣದ ಕೂಳ ತಿಂತಕ್ಕಂಥ, ಅವರ ಹೆಸರ ಮೇಲೆ ಅಧಿಕಾರ ಅನುಭವಿಸುತ್ತಲಿರುವ ಅವಿವೇಕಿಗಳು ಕೂಡ ಇವತ್ತಿನ ದಿವಸ ಆ ವ್ಯವಸ್ಥೆಯ ಒಳಗೆ ಹೊಕ್ಕು ತನ್ನ ಕುಟುಂಬ, ತನ್ನ ಹೆಂಡತಿ, ಮಕ್ಕಳು, ತನ್ನ ಸಂಸಾರ, ತನ್ನ ವೈಭೋಗದ ಜೀವನದ ಸಲುವಾಗಿ ಆ ಮನುವಾದಿ ವ್ಯವಸ್ಥೆಯಲ್ಲಿ ಹೋಗಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿಚಾರಗಳ ಸರ್ವನಾಶ ಮಾಡ್ತಕ್ಕಂಥ ಆ ಕುಹಕಿಗಳ ಕಾರ್ಯದಲ್ಲಿ ಶಾಮೀಲಾಗ್ತಕ್ಕಂಥದ್ದು ಕೂಡ ಅಕ್ಷಮ್ಯ ಅಪರಾಧ. ಇದು ಕರ್ನಾಟಕದಲ್ಲೂ ಇರ್ಬೋದು ಅಥವಾ ಭಾರತದ ಎಲ್ಲ ರಾಜ್ಯದಲ್ಲೂ ಕೂಡ ಇದೆ. ಇದಕ್ಕೆ ಕಾರಣ ಏನಂದರೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಋಣದ ಕೂಳ ತಿಂದು ಸ್ವಾಭಿಮಾನ ಶೂನ್ಯರಾಗಿ ಗುಲಾಮರಾಗಿ ಬದುಕು ಮಾಡ್ತಕ್ಕಂಥ ಅವರ ಮಾನಸಿಕ ವ್ಯವಸ್ಥೆಯೇ ಇದಕ್ಕೆ ಕಾರಣ ಅಂತಕ್ಕಂಥದ್ದು. ನಾವು ಬರೀ ಈ RSSನಲ್ಲಿ ವಿಶ್ವ ಹಿಂದೂ ಪರಿಷತ್ ಅಥವಾ ಬಜರಂಗ ದಳ ಶ್ರೀರಾಮ ಸೇನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ದಲಿತರನ್ನಷ್ಟೇ ಅಲ್ಲ, ಅದರಿಂದ ಹೊರಗಿರ್ತಕ್ಕಂಥ ದಲಿತರು ಕೂಡ ಅಷ್ಟೇ ಪ್ರಮಾಣದಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿಚಾರಗಳ ಹಂತಕರಿದ್ದಾರೆ. ಯಾಕೆ ಹಂತಕರಂತ ಪದ ಬಳಸ್ತೀನಿ ಅಂದರೆ, ಧ್ವನಿನೇ ಇಲ್ಲಿ ಇವರಿಗೆ, ಮಾನಸಿಕ ಗುಲಾಮರಾಗಿ ಬಳಲುತ್ತಾ ಇದ್ದಾರೆ. ನೀವು ಹೇಳ್ಬೋದೇ ಇಲ್ಲ ಸರ್, ನಾವು ಅದರಲ್ಲೂ ಬರಂಗಿಲ್ಲ. ಭಾಗಶಃ ಜನರನ್ನು ಅವಲೋಕನ ಮಾಡಿದಾಗ, ಅದರಲ್ಲೂ ವಿಶೇಷವಾಗಿ ರಾಜಕೀಯ ಮೀಸಲಾತಿಯಿಂದ ಲಾಭ ಪಡಿತಕ್ಕಂಥ ಜನರು, ಅಂದರೆ ಸಂವಿಧಾನದ ವಿಧಿ 330 ಲೋಕಸಭೆಯ ಮೀಸಲಾತಿ ಪಡಿತಕ್ಕಂಥ ಜನಾಂಗ ಆಗಿರ್ಬೋದು, ಸಂವಿಧಾನದ ವಿಧಿ 332 ವಿಧಾನಸಭೆಯ ಮೀಸಲಾತಿ ಪಡಿತಕ್ಕಂಥ ಜನ ಆಗಿರ್ಬೋದು, ಸಂವಿಧಾನದ ವಿಧಿ 15(4) ಶೈಕ್ಷಣಿಕ ಮೀಸಲಾತಿ ಪಡಿತಕ್ಕಂಥ ಜನ ಆಗಿರ್ಬೋದು, ಸಂವಿಧಾನದ ವಿಧಿ 16(4) ನೌಕರಿ ಮೀಸಲಾತಿ ಅಥವಾ ಉದ್ಯೋಗದ ಮೀಸಲಾತಿ, ಸಂವಿಧಾನದ ವಿಧಿ 16(4) ಬಡ್ತಿ ಮೀಸಲಾತಿ ಪಡಿತಕ್ಕಂಥ ಜನಾಂಗ ಆಗಿರ್ಬೋದು, ಇವರೆಲ್ಲರೂ ಕೂಡ ಮಾನಸಿಕ ರೋಗದಿಂದ ಬಳಲುತ್ತಾ ಇದ್ದಾರೆ. 90% ಜನ, ಎಲ್ಲೋ ಒಂದು 10% ಅಧ್ಯಯನ ಮಾಡಿರ್ತಕ್ಕಂಥವ್ರು, ಸಾಮಾಜಿಕ ಚಟುವಟಿಕೆಯಲ್ಲಿ ಭಾಗವಹಿಸಿರ್ತಕ್ಕಂಥವ್ರು, ಪ್ರಬುದ್ಧರಾಗಿ ಬಾಬಾ ಸಾಹೇಬರ ವಿಚಾರಗಳನ್ನು, ಸಮುದಾಯದ ಸಂರಕ್ಷಣೆಯನ್ನು ಮತ್ತು ವ್ಯವಸ್ಥೆಯ ಧೋರಣೆಗಳ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಮಾತಾಡ್ತಕ್ಕಂಥ, ಬರೀತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಈ ಮೀಸಲಾತಿ ಸೌಲಭ್ಯ ಪಡಿತಕ್ಕಂಥ ರಾಜಕಾರಣಿಗಳಿರಲಿ, ಮೀಸಲಾತಿ ಸೌಲಭ್ಯ ಪಡೆದಿರತಕ್ಕಂಥ ಅಧಿಕಾರಿಗಳಿರಲಿ, ಅಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರ ಮೇಲೆ ಸಂಘಟನೆಗಳನ್ನು ಕಟ್ಟಿಕೊಂಡಿರ್ತಕ್ಕಂಥ ಜನಾಂಗನೂ ಕೂಡ ಇವತ್ತು ಮಾನಸಿಕ ರೋಗದಿಂದ ಬಳಲುತ್ತಾ ಇದ್ದಾರೆ. ಎಂಥದ ಮಾನಸಿಕ ರೋಗನ? ಯಾವುದೇ ಒಬ್ಬ ವ್ಯಕ್ತಿಗೆ ಆರೋಗ್ಯ ಕ್ಷೀಣಿಸ್ತು ಅಂದ್ರೆ ತಿಳ್ಕೊರಿ, ಅಥವಾ ಕೋವಿಡ್ ಬಂದದಂತ ಇಟ್ಕೋರಿ, ತರಾತುರಿಯಲ್ಲಿ ಅವರು ಯಾವುದೇ ರಾಮ ಮಂದಿರಕ್ಕಾಗಲಿ, ಹನುಮಾನ ಮಂದಿರಕ್ಕಾಗಲಿ, ಕೃಷ್ಣ ಮಂದಿರಕ್ಕಾಗಲಿ, ಅಥವಾ ಅಂಬಾಬಾಯಿಗಾಗಲಿ, ಲಕ್ಕಮ್ಮಗಾಗಲಿ, ಗತ್ತಿರ್ಗಿ ಭಾಗಮ್ಗಾಗಲಿ, ಹಳ್ಳಿಗೆ ಎಲ್ಲಮ್ಗಾಗಲಿ, ಚುಂಚುರು ಮಾಪೃತಾಯಿ, ಗೊಳೆದ ಲಕ್ಕಮ್ಮ, ಕಿರಣಿಗೆ ಮರಗಮ್ಮ, ಸೌದತ್ತಿ ಅಲ್ಲಮ್ಮ, ಇವರಿಗೆ ಎಲ್ಲಿಗೂ ಹೋಗಂಗಿಲ್ಲ. ಇವ್ರು ಹೋಗೋದು ಆಸ್ಪತ್ರೆಗೆ ಹೋಗ್ತಾರೆ. ಆಸ್ಪತ್ರೆಯಲ್ಲಿ ಸಂವಿಧಾನ ಒದಗಿಸಿಕೊಟ್ಟಿರ್ತಕ್ಕಂಥ ಔಷಧೋಪಚಾರ ಮತ್ತು ಶುಶ್ರೂಷೆಯಿಂದ ಗುಣಮುಖರಾದ ತಕ್ಷಣ ಮರುದಿವಸ ಇವರು ತಿರುಪತಿಗೋ, ಶಿರಡಿಗೋ, ಗತ್ತರಿಗಿಗೋ, ಸೌದತ್ತಿಗೋ ಹರಕೆ ಮುಟ್ಟಲಿಸಕ್ಕೆ ಹೋಗ್ಬಿಡ್ತಾರೆ. ಇನ್ನೊಂದು, ಯಾವುದಾದ್ರೂ ವ್ಯಾಜ್ಯದಲ್ಲಿ ಸಿಲುಕಿಕೊಂಡಿದ್ದೆ ಆದರೆ ನ್ಯಾಯ ಕೇಳಿ ನ್ಯಾಯಾಲಯಕ್ಕೆ ಹೋಗ್ತಾರೆ ಅಥವಾ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ನ್ಯಾಯ ಸಿಕ್ಕ ತಕ್ಷಣ ಮತ್ತೆ ದೇವರಿಗೆ ಹರಕೆ ಮುಟ್ಟಿಸ್ಲಿಕ್ಕೆ ಹೋಗ್ತಾರೆ. ನಾನು ಎಷ್ಟೋ ಕಡೆ ಈ ದಲಿತ ಸಂಘರ್ಷ ಸಮಿತಿಯ ಯುವಕರು ನೋಡಿದ್ದೇನೆ. ಇವರು ಜನ್ಮಕ್ಕಿಟ್ಟ ನಾಯಿ ಹುಚ್ಚು ಹೋರಿ ಅಲ್ರಿ. ಬಾಬಾ ಸಾಹೇಬರ ಹೆಸರ ಮೇಲೆ ಸಂಘಟನೆ ಕಟ್ಕೊಂಡು ಹೋರಾಟ ಮಾಡ್ತಾರೆ, ಜೊತೆಗೆ ಈ ಕಡೆ ಆ ಹೆಣ್ಣು ದೇವರಿಗೆ ಹರಕೆ ಹೊರ್ತಾರೆ. ಮೊನ್ನೆ ಯಾರೋ ಒಬ್ಬ ಗೆಳೆಯನ ಮಗನ ಮದುವೆ ಹೋಗಿದೆ. ಮೀಸಲಾತಿಯಿಂದ ಸಂಪೂರ್ಣ ಲಾಭ ಪಡೆದು ನೌಕರಿ ಸೇರಿ ಬಡ್ತಿ ಹೊಂದಿ ನಿವೃತ್ತಿ ಹೊಂದಿರ್ತಕ್ಕಂಥ ವ್ಯಕ್ತಿ ಆ ಪಾಖಂಡಿ ಪುರೋಹಿತರಿಗೆ ತಂದು ಮಗನ ಮದುವೆ ಮಾಡಿಸ್ತಾನೆ. ಅಲ್ಲಿ ಒಬ್ಬ ದೇವರನ್ನ ಪ್ರತಿಷ್ಠಾಪನೆ ಮಾಡಿ ಮದುವೆ ಮಾಡ್ತಾರಂದರೆ ಇವ್ರಿಗಿಂತಲೂ ವಂಚಕರು ಬಾಬಾ ಸಾಹೇಬರ ವಿಚಾರಗಳಿಗೆ ಬೇರೆ ಬೇಕಾ? ಈ ನೋವಿನ ಮಾತು ನಾನು ಯಾಕೆ ಹೇಳ್ತಾ ಇದ್ದೀನಿ ಸ್ನೇಹಿತರೆಂದರೆ,
ನಾವು ಕೇವಲ ಬ್ರಾಹ್ಮಣರನ್ನು, ಬ್ರಾಹ್ಮಣ ವ್ಯವಸ್ಥೆಯನ್ನು, ಬ್ರಾಹ್ಮಣಿಸಮನ್ನು ನಿಂದಿಸದೇ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಜನಾಂಗಕ್ಕೂ ಕೂಡ, ಅಂದರೆ ಈ ಏಜೆಂಟ್ರು, ದಲಾಲರು, ಬಡವೆಗಳು ಅಂತ ಕರಿತೀವಲ್ಲ, ಈ ಬಾಡಕೋಗಳಿಗೂ ಕೂಡ ಬುದ್ಧಿ ಕಲಿಸ್ತಕ್ಕಂಥ ಜವಾಬ್ದಾರಿ ಪ್ರಜ್ಞಾವಂತರಾಗಿರ್ತಕ್ಕಂಥ ನಾಗರಿಕರು, ಅದರಲ್ಲೂ ವಿಶೇಷವಾಗಿ ಯುವಕ ಮತ್ತು ಯುವತಿಯರದಿದೆ. ಅದಕ್ಕಾಗಿ ನೀವು ನಿರ್ದಾಕ್ಷಿಣ್ಯವಾಗಿ ಯಾವನೇ ಇದ್ದರೂ ಕೂಡ ನನ್ನನ್ನೊಳಗೊಂಡಂತೆ ಬಾಬಾ ಸಾಹೇಬರ ವಿಚಾರಗಳಿಗೆ ಮಾರಕವಾಗಿ, ಸಮುದಾಯದ ಸೌಖ್ಯಕ್ಕೆ ಮಾರಕವಾಗಿ, ಅಥವಾ ಸ್ವಾರ್ಥಕ್ಕಾಗಿ, ಅಥವಾ ಕುಟುಂಬದ ಸೌಖ್ಯಕ್ಕಾಗಿ, ಅವರ ಸುಖಕ್ಕಾಗಿ ಸಮಾಜವನ್ನು ಬಲಿ ಕೊಡ್ತಕ್ಕಂಥ ಯಾವನೇ ಇದ್ದರೂ ಕೂಡ ಅವನು ನಿರ್ದಾಕ್ಷಿಣ್ಯವಾಗಿ ಖಂಡಿಸ್ತಕ್ಕಂಥ ಕೆಲಸ ನನ್ನ ಸಮಾಜದ ಪ್ರಜ್ಞಾವಂತ ನಾಗರಿಕರಾಗಿರ್ತಕ್ಕಂಥ ನೀವೆಲ್ಲರೂ ಮಾಡಬೇಕು. ಈ ಸಂಖ್ಯೆ ಇವತ್ತಿನ ದಿವಸ ಹೆಚ್ಚಾಗ್ತಾ ಇದೆ. ಪ್ರತಿರೋಧ ಸಂಖ್ಯೆ ಇಲ್ಲ, ಪ್ರತಿಭಟನೆ ಸಂಖ್ಯೆ ಇಲ್ಲ, ಪ್ರಶ್ನೆ ಮಾಡ್ತಕ್ಕಂಥ ಸಂಖ್ಯೆ ಇಲ್ಲ, ದಲಾಲರ ಸಂಖ್ಯೆ ವ್ಯಾಪಕವಾಗಿ ಹೆಚ್ಚುತ್ತಾ ಇದೆ. ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಪರಿಹಾರಕ್ಕಾಗಿ ಹೋರಾಟ ಮಾಡದೇ ಪರಿವರ್ತನೆಗಾಗಿ ಹೋರಾಟ ಮಾಡಿರಿ ಅಂತ ಹೇಳಿರ್ತಕ್ಕಂಥ ಪ್ರಪಂಚದ ಮೊದಲ ಯುಗ ಪ್ರವರ್ತಕರು. ಆದರೆ ಇವತ್ತಿನ ದಿವಸ ನನ್ನ ಸಮಾಜದ ಎಲ್ಲ ಜನಾಂಗದವರು ಪರಿಹಾರಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಬಾಬಾ ಸಾಹೇಬ್ರು ಎಂದೂ ಕೂಡ ಕಾಂಪ್ರಮೈಸ್ಗಳಿಲ್ಲ. ಶ್ಯಾಮ್ ಸುಂದರ್ ಸಾಹೇಬ್ರು ಎಂದೂ ಕಾಂಪ್ರಮೈಸ್ ಇಲ್ಲ. ಏನು ದೌರ್ಜನ್ಯ ಆದರೆ ಅದಕ್ಕೆ ಪ್ರತ್ಯುತ್ತರ ಎಂದರೆ ಪ್ರತಿಘಾತ, ತಕ್ಕ ಶಾಸ್ತಿ ಕಲಿಸ್ತಕ್ಕಂಥದ್ದು. ಮತ್ತು ನೀವು ಪ್ರಶ್ನೆ ಮಾಡ್ಬೋದಲ್ಲ ಸರ್, ಈ ದಲಾಲರು ಅಂದರೆ ದಲಿತರಿರ್ತಕ್ಕಂಥ ದಲಾಲರು ಹೆಚ್ಚಾದರೆ, ದಲಿತರಲ್ಲಿರ್ತಕ್ಕಂಥ ಈ ತಲೆ ಹಿಡಕ ಜನಾಂಗ ಹೆಚ್ಚಾದರೆ ನಮಗೇನು ಲಾಸ್ ಇದೆ, ನಮಗೇನು ತೊಂದರೆ ಇದೆ? ಅವ್ರದ್ದು ಮಾಡ್ಕೋತಾರೆ ಪಾಪ. ಯಾವುದೋ ಪಕ್ಷದಲ್ಲಿ ಇದ್ಕೊಂಡು ಮನುವಾದಿಗಳ ಪಕ್ಷದಲ್ಲಿ ಇಟ್ಕೊಂಡು ಮನುವಾದಿಗಳ ಬೂಟ್ ನೆಕ್ಕೋತ ಗುಲಾಮಗಿರಿ ಮಾಡ್ಕೋತಾ ಅವ್ರು ಇರ್ತಾರೆ, ಇರಲಿ ಬಿಡಿ ಅಂತಕ್ಕಂಥ ಮಾತನ್ನು ಕೆಲವೊಂದು ಗೆಳೆಯರು ಬರೀತಕ್ಕಂಥದ್ದು ಮಾತಾಡ್ತಕ್ಕಂಥದ್ದು ನೋಡಿದ್ರೆ ನಾನು ತುಂಬ ಕಸಿವಿಸಿ ಆಗ್ತದೆ. ಯಾಕೆ ಕಸಿವಿಸಿ ಆಗ್ತಂದರೆ ಸ್ನೇಹಿತರೆ, ಇಂಥ ಏಜೆಂಟ್ರು, ದಲಾಲರು, ಬಾಡ್ಕೋಗಳು ಹೆಚ್ಚಾದ ಪ್ರಯುಕ್ತನೇ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವ್ರ ವಿಚಾರಧಾರೆಗಳು ಆಯಾ ರಾಜ್ಯಗಳಲ್ಲಿ ಪ್ರತಿಬಂಧಿಸ್ತಾ ಇದ್ದಾರೆ. ಉದಾಹರಣೆಗಾಗಿ ತೆಗೆದುಕೊಂಡಾಗ ಈ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿರ್ತಕ್ಕಂಥ ಈ ಪತ್ರಿಕೆಯನ್ನು ನೋಡಿ. ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿರ್ತಕ್ಕಂಥ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಏನು ವಿಚಾರ, ಅವರ ಸಾಧನೆ, ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಒಳಗೊಂಡಿರ್ತಕ್ಕಂಥ ಪಠ್ಯ ಗುಜರಾತ್ ಪಠ್ಯದಲ್ಲಿ ಇತ್ತು. ಅದನ್ನೆಲ್ಲ ಕಿತ್ತು ಹಾಕಿಬಿಟ್ಟಿದ್ದಾರೆ. ಕಿತ್ತು ಹಾಕಲು ಸಪೋರ್ಟ್ ಯಾರಂದರೆ ಈ ನಮ್ಮ RSS ಮತ್ತು BJPಯಲ್ಲಿರ್ತಕ್ಕಂಥ ದಲಾಲರಿಗೆ ಕಾರಣೀಭೂತರು. ಕಾರಣ ಇದಕ್ಕೆ ಯಾವುದೇ ಪ್ರತಿರೋಧ ಒಡ್ಡದೇ ಇದ್ದ ಪ್ರಯುಕ್ತ ಇವತ್ತಿನ ದಿವಸ ಸಿಲೆಬಸ್ ತೆಗಿತಾರೆ. ಮಾನವ ಸಂಪನ್ಮೂಲ ಇಲಾಖೆಯಿಂದ ಈ ಕೋವಿಡ್ ಆದ ನಂತರ ಸಿಲೆಬಸ್ ಬರ್ತಾಯಿದೆ KGಲಿಂದ PGವರೆಗೂ. ಅದರಲ್ಲಿ ಪ್ರತಿಯೊಂದು ತರಗತಿಯಲ್ಲಿ ಅಂದರೆ KGಲಿಂದ PGವರೆಗೂ ಕೂಡ ನಾವು ಶಿಕ್ಷಕರಾಗಿರ್ತಕ್ಕಂಥವ್ರು ನಮಗೆ ಸಂಬಳ ಬೇಕಾದರೆ ಅವರು ಆ್ಯಡ್ ಮಾಡಿರ್ತಕ್ಕಂಥ ಮನುಸ್ಮೃತಿ, ಯಾಜ್ಞವಲ್ಕ ಸ್ಮೃತಿ, ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಮತ್ತು ಶಂಕರಾಚಾರ್ಯರ ಅದ್ವೈತ ಸಿದ್ಧಾಂತ, ರಾಮಾನುಜಾಚಾರ್ಯ ಸಿದ್ಧಾಂತ, ಮಧ್ವಾಚಾರ್ಯ ಸಿದ್ಧಾಂತಗಳು ನಾವು ಬೋಧನೆ ಮಾಡಲೇಬೇಕು. ಯಾಕಂದರೆ ಸಿಲೆಬಸ್ ಅವ್ರು ಮಾರ್ಕ್ ಕೊಡ್ತಾರೆ. ವ್ಯವಸ್ಥೆ ಇದನ್ನು ಪ್ರತಿರೋಧ ಒಡ್ಡಬೇಕು. ಕಾರಣ ಏನಂದರೆ ಇವತ್ತಿನ ದಿವಸ ಭಾರತದಲ್ಲಿ ಪಠ್ಯ ಪುಸ್ತಕಗಳು ಅರ್ಧಕ್ಕಿಂತಲೂ ಹೆಚ್ಚಿನ ಪಠ್ಯ ಈ KGಲಿಂದ PGವರೆಗೆ ಓದ್ತಕ್ಕಂಥ ಟೆಕ್ನಿಕಲನ್ನು ಹೊರತುಪಡಿಸಿ ನಾವು ಸಂವಿಧಾನದ ವಿಧಿ 51 ಎಚ್ಚರ ವಿರುದ್ಧನೇ ಕೂಡ ಆ ಸಿಲೆಬಸ್ಸನ್ನು ನೋಡ್ತಾ ಇದ್ವಿ. ಏನು ಹೇಳ್ತದೆ 51H ಅಂದರೆ ವೈಜ್ಞಾನಿಕವಾಗಿರ್ತಕ್ಕಂಥ ವಿಷಯಗಳನ್ನು, ಸಮಾಜಮುಖಿಯಾಗಿರ್ತಕ್ಕಂಥ ವಿಷಯಗಳನ್ನು, ಅಂದರೆ ಆಕಾರ ಸಹಿತ ಇರ್ತಕ್ಕಂಥದ್ದು ವೈಜ್ಞಾನಿಕ ತಳಹದಿಯ ಮೇಲೆ ಇರ್ತಕ್ಕಂಥ ವಿಷಯಗಳನ್ನು ಪ್ರಚುರಪಡಿಸ್ತಕ್ಕಂಥದ್ದು ಮತ್ತು ಅದನ್ನು ಹೇಳತಕ್ಕಂಥದ್ದು, ಬರೀತಕ್ಕಂಥ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಅಂತ. ಈ ಅಂಧಶ್ರದ್ಧೆ, ಮೌಢ್ಯ, ಪಾಪ, ಪುಣ್ಯ, ಸ್ವರ್ಗ, ನರಕ ಅಂತಕ್ಕಂಥ ಈ ಕಪೋಲಕಲ್ಪಿತ ವಿಷಯಗಳನ್ನು ಬೋಧನೆ ಮಾಡ್ತಕ್ಕಂಥದ್ದು ಪಠ್ಯದಲ್ಲಿ ಸೇರಿಸಿದರೆ ಇದು ಸಂವಿಧಾನದ ವಿಧಿ 51 ಎಚ್ಚರ ವಿರುದ್ಧ ತಾನೆ. ಇದಷ್ಟೇ ಅಲ್ಲ, ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ ವಿಧಿ 25 ಭಾರತದ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನು ಕೊಟ್ಟಿದ್ದಾರೆ. ಅಂದರೆ ನಾವು ಯಾವುದೇ ಧರ್ಮವನ್ನು ಸ್ವೀಕಾರ ಮಾಡಬೇಕು, ನಾವು ಯಾವ ಧರ್ಮವನ್ನು ಕೂಡ ಅನುಪಾಲನೆ ಮಾಡ್ಬೋದು, ಇದೇ ಧರ್ಮ ಅಂತಿಲ್ಲ ಅಂತಕ್ಕಂಥ ಇದು ಸಂವಿಧಾನ ನಮಗೆ ಕಲ್ಪಿಸಿರ್ತಕ್ಕಂಥ ವ್ಯವಸ್ಥೆ. ಆದರೆ ಇವತ್ತಿನ ದಿವಸ ನಮ್ಮ ಸಮಾಜದಲ್ಲಿ
ಶೋಷಿತ ಜನಾಂಗ ಬೌದ್ಧ ಧರ್ಮಕ್ಕೆ ಹೋದರೂ ಕೂಡ ಹೊಟ್ಟೆ ಉರಿತಕ್ಕಂಥ ವಿಶ್ವ ಹಿಂದೂ ಪರಿಷತ್ತವರಿಗೆ, ಶೋಷಿತ ಜನಾಂಗ ಕ್ರೈಸ್ತ ಧರ್ಮಕ್ಕೆ ಹೋದರೂ ಕೂಡ ಹೊಟ್ಟೆ ಉರಿತಕ್ಕಂಥದ್ದು ವಿಶ್ವ ಹಿಂದೂ ಪರಿಷತ್ನವ್ರಿಗೆ, ಶೋಷಿತ ಸಮಾಜ ಇಸ್ಲಾಂಗೆ ಹೋದರೂ ಕೂಡ ಹೊಟ್ಟೆ ಉರಿತಕ್ಕಂಥದ್ದು ಈ ವಿಶ್ವ ಹಿಂದೂ ಪರಿಷತ್ನವ್ರಿಗೆ. ಯಾಕೆ ವಿಶ್ವ ಹಿಂದೂ ಪರಿಷತ್ತಿಗೆ ಯಾಕೆ ಹೊಟ್ಟೆ ಉರಿತಂದರೆ 1949 ನವಂಬರ್ 26ರಿಂದಲೂ ಕೂಡ 1949 ನವಂಬರ್ 26ರಿಂದ 2002ರವರೆಗೂ ಕೂಡ ಇದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತನ್ನ ಪ್ರತಿ ಕಚೇರಿ ಮೇಲೆ ಭಾರತದ ರಾಷ್ಟ್ರಧ್ವಜ ಹಾರಿಸ್ತಿದ್ದಿಲ್ಲ. ಅವರು ಹಾರಿಸ್ತಕ್ಕಂಥದ್ದು ಭಗವಾ ಧ್ವಜನು. ಯಾವಾಗ ಜನರ ಕೂಗು ಹೆಚ್ಚಾಯಿತು ಆವಾಗ ಮುಂಬೈ ಹೈಕೋರ್ಟಿನ ಒಂದು ರೂಲಿಂಗ್ ಮಾಡ್ತು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡ್ತಾಯಿದೆ, ಅದನ್ನು ನಿಲ್ಲಿಸಬೇಕು, ರಾಷ್ಟ್ರಧ್ವಜವನ್ನು ಹಾರಿಸಬೇಕು ಸಾರ್ವಜನಿಕ ಸಂಸ್ಥೆಗಳ ಮೇಲಿಂದ 2002 ನಂತರ ಧ್ವಜ ಹಾರಿಸಿರ್ತಕ್ಕಂಥದ್ದು. ಈ ವ್ಯವಸ್ಥೆ ಯಾಕೆ ಆಗ್ಲತ್ತಂದರೆ ಭಾರತದಲ್ಲಿ ರಾಜಕೀಯ ಸಂವಿಧಾನ ಅಸ್ತಿತ್ವ ಕಳ್ಕೊಳ್ತಾ ಇದೆ. ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಜೀವಂತ ಇರುವವರೆಗೂ 1956ರವರೆಗೂ ಭಾರತದಲ್ಲಿ ಭಾಗಶಃ ರಾಜಕೀಯ ಸಂವಿಧಾನ ಚಲಾವಣೆಯಲ್ಲಿತ್ತು. ಬಾಬಾ ಸಾಹೇಬರು ಮಹಾಪರಿನಿಬ್ಬಾಣಗೊಂಡ ನಂತರ ಇವತ್ತಿನ ದಿವಸ ನಾವು 1999ರಿಂದ ಇಲ್ಲಿವರೆಗೆ ಅನುಲಕ್ಷಿಸಿ ನೋಡಿದಾಗ ಭಾರತದ ರಾಜಕೀಯ ಸಂವಿಧಾನದ ಮೇಲೆ ಸಾಂಸ್ಕೃತಿಕ ವಸಾಹತುಶಾಹಿಯ ಸಂವಿಧಾನ ದೌರ್ಜನ್ಯಪೂರ್ವಕವಾಗಿ ಆಡಳಿತ ಮಾಡ್ತಾ ಇದೆ. ಅಂದರೆ ಭಾರತದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಬುಡಮೇಲೆ ಮಾಡಿಬಿಟ್ಟು ಬ್ರಾಹ್ಮಣ ವ್ಯವಸ್ಥೆ ಮತ್ತು ಬಂಡವಾಳಶಾಹಿ ವ್ಯವಸ್ಥೆ ಯಥಾ ರೀತಿಯಾಗಿ ಒತ್ತಾಯಪೂರ್ವಕವಾಗಿ ಈ ದೇಶದ ಮೂಲ ಭಾರತೀಯರಾಗಿರ್ತಕ್ಕಂಥ 85% ಜನಾಂಗದ ಮೇಲೆ ಒತ್ತಾಯಪೂರ್ವಕವಾಗಿ ಹೇರ್ತಾ ಇದ್ದಾರೆ. ಇಲ್ಲ ಅದನ್ನು ನೀವು ಹೆಂಗೆ ಸಾದರಪಡಿಸ್ತೀರಿ ಅಂತಕ್ಕಂಥದ್ದು. ನಾವು 1954ರಿಂದ ಭಾರತದ ಕೆಲವೊಂದು ಅಂಶಗಳನ್ನು ಅವಲೋಕಿಸಿದಾಗ, ಅಂದರೆ ಭಾರತವು ಸಾರ್ವಭೌಮ ಪ್ರಜಾಸತ್ತಾತ್ಮಕ ಜಾತ್ಯತೀತ ಗಣರಾಜ್ಯವಾಗಿದೆ. ಇಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಸಮಾನತೆ ಮತ್ತು ಪ್ರಾತಿನಿಧ್ಯ ಕೊಡ್ತಕ್ಕಂಥದ್ದು ಈ ದೇಶದ ಸಂವಿಧಾನದ ಅಥವಾ ಆಡಳಿತ ವ್ಯವಸ್ಥೆಯ ಜವಾಬ್ದಾರಿಯಾಗಿದೆ ಅಂತಕ್ಕಂಥದ್ದು ಭಾರತದ ಸಂವಿಧಾನ ಹೇಳುತ್ತೆ. ಆದರೆ 1954ರಿಂದ ಮುಖ್ಯವಾಗಿರ್ತಕ್ಕಂಥ ಪ್ರಶಸ್ತಿಗಳನ್ನು ಅಥವಾ ಗೌರವ ಸಮ್ಮಾನಗಳನ್ನು ಕೊಟ್ಟಿರ್ತಕ್ಕಂಥದ್ದು ನೋಡಿದಾಗ ಸಮಾನತೆ ಇರದೇ ಇರತಕ್ಕಂಥದ್ದು, ಅಂದರೆ 90% ಈ ಗೌರವ ಸಮ್ಮಾನ ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯಗಳು 90% ಬ್ರಾಹ್ಮಣವಾದಿಗಳಿಗೆ, ಬ್ರಾಹ್ಮಣ ಜನಾಂಗಕ್ಕೆ ದೊರಕಿರ್ತಕ್ಕಂಥದ್ದು ನಾನು ನಿಮಗೆ ದಾಖಲಿಸಿ ಕೊಡ್ಬೋದು. ಉದಾಹರಣೆಗೆ ತೆಗೆದುಕೊಂಡಾಗ ಭಾರತ ರತ್ನ ಪ್ರಶಸ್ತಿಗಳು ತೆಗೆದು ನೋಡ್ರಿ ನೀವು, 80% ಭಾರತ ರತ್ನ ಪ್ರಶಸ್ತಿಗಳು ಬ್ರಾಹ್ಮಣ ಜನಾಂಗದವರಿಗೆ ಕೊಟ್ಟಿರ್ತಕ್ಕಂಥದ್ದು. പക്ഷേ 2018-19 ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ನೋಡಿದಾಗ ನಿಮಗೆ ಸ್ವಲ್ಪ ಸತ್ಯ ಅಂತ ಅನಿಸ್ಬೋದು. ಉದಾಹರಣೆ, ಈ 18-19-20ರಲ್ಲಿ ಭಾರತ ರತ್ನ ಕೊಟ್ಟಿರ್ತಕ್ಕಂಥದ್ದು ಪ್ರಣಬ್ ಮುಖರ್ಜಿಯವರು ಬ್ರಾಹ್ಮಣರು, ಅವರಿಗೆ ಭಾರತ ರತ್ನ ಕೊಟ್ಟರು. ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ ಆಡ್ತಕ್ಕಂಥ ವ್ಯಕ್ತಿ, ಸಚಿನ್ ತೆಂಡೂಲ್ಕರ್ಗೆ ಭಾರತ ರತ್ನ ಕೊಟ್ಟರು. ಆ ಕ್ರಿಕೆಟ್ಲಿಂದ ಏನು ಕಿಸಿದನೋ ಗೊತ್ತಿಲ್ಲ, ಅದರಿಂದ ರಾಷ್ಟ್ರಕ್ಕೆ ಏನು ಸಿಕ್ತೋ ಗೊತ್ತಿಲ್ಲ. ಆ ಕ್ರಿಕೆಟ್ ಆಡ್ತಕ್ಕಂಥ ವ್ಯಕ್ತಿ ಸಚಿನ್ ತೆಂಡೂಲ್ಕರ್ ಒಬ್ಬ ಬ್ರಾಹ್ಮಣ ಅಂತಕ್ಕಂಥ ಒಂದೇ ಒಂದು ವಿಷಯ ಇಟ್ಕೊಂಡು ಅವನಿಗೆ ಭಾರತ ರತ್ನ ಪ್ರಶಸ್ತಿ ಕೊಟ್ಟರು. ಹಾಗೆಯೇ ನಾನಾಜಿ ದೇಶ್ಮುಖ್ ಅಂತಕ್ಕಂಥ ಬ್ರಾಹ್ಮಣ ವ್ಯಕ್ತಿಗೆ ಭಾರತ ರತ್ನ ಪ್ರಶಸ್ತಿ ಕೊಟ್ಟರು. ಮೊನ್ನೆ 2019ರಲ್ಲಿ ಮದನ್ ಮೋಹನ್ ಮಾಳ್ವೀಯ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಕೊಟ್ಟರು. ಯಾಕೆ? ಈ ಬ್ರಾಹ್ಮಣರು ಬಿಟ್ಟು ಬೇರೆ ಯಾರೂ ಭಾರತ ರತ್ನ ಪ್ರಶಸ್ತಿ ತೆಗೆದುಕೊಳ್ಳಲು ಯೋಗ್ಯರಿಲ್ಲವೇ? 1907ರ ಕಾಲಘಟ್ಟದಲ್ಲಿ ತಿರುವಾಂಕೂರ ಪ್ರಾಂತೀಯ ಅರಸರ ಮನಸೂರೆಗೊಂಡು ಇಡೀ ಕೇರಳದಾದ್ಯಂತ ಇರತಕ್ಕಂಥ ಶೋಷಿತ ಜನಾಂಗದವರು, ಅದರಲ್ಲೂ ಪುಲಿಯ ಜನಾಂಗದವರಿಗೆ ಶೈಕ್ಷಣಿಕ ಸೌಲಭ್ಯವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ಅಯ್ಯನ ಕಾಳಿ ಇವರಿಗೆ ಕಾಣ್ತಾ ಇಲ್ವೇ? ತಮಿಳುನಾಡಿನಲ್ಲಿ ಶೋಷಿತ ಜನಾಂಗದ ಅಭಿವೃದ್ಧಿಗೆ ಹೋರಾಟ ಮಾಡಿರ್ತಕ್ಕಂಥ ರಾವ್ ಬಹದ್ದೂರ್ ಶ್ರೀನಿವಾಸನ್ ಅವರು ಇವರಿಗೆ ಕಾಣ್ತಾ ಇಲ್ವೇ? ಆಂಧ್ರದಲ್ಲಿ ಮುಸ್ಲಿಂ ಆಡಳಿತ ವ್ಯವಸ್ಥೆ ಇದ್ದಾಗ್ಯೂ ಕೂಡ SC ST OBC ಜನಾಂಗದ ಹಕ್ಕು ಬಾಧ್ಯತೆಗಳಿಗೆ ಹೋರಾಟ ಮಾಡಿರ್ತಕ್ಕಂಥ ಭಾಗ್ಯರೆಡ್ಡಿ ಆಗಿರ್ಬೋದು, BS ವೆಂಕಟರಾವ್ ಆಗಿರ್ಬೋದು, B ಶ್ಯಾಮ್ ಸುಂದರ್ ಸಾಹೇಬರಾಗಿರ್ಬೋದು, ಈ ಮನುವಾದಿ ಸರ್ಕಾರಕ್ಕೆ ಕಾಣ್ತಾ ಇಲ್ವೇ? ಹೀಗೆ
ಬೇರೆ ಬೇರೆ ರಾಜ್ಯಗಳಲ್ಲಿ ಈ ದೇಶಕ್ಕಾಗಿ ದೇಶದ ಬಹುಸಂಸ್ಕೃತಿಗಾಗಿ ಹೋರಾಟ ಮಾಡಿರ್ತಕ್ಕಂಥ ತಮ್ಮ ತನು ಮನ ಧನವನ್ನೇ ತ್ಯಾಗ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಈ ದೇಶದಲ್ಲಿ ಇರುತ್ತಿದ್ದಾಗಿಯೂ ಕೂಡ ಕೇವಲ ಬ್ರಾಹ್ಮಣರಿಗೆ ಭಾರತ ರತ್ನ ಪ್ರಶಸ್ತಿ ಕೊಡ್ತಕ್ಕಂಥದ್ದು ಇದು ಎಂಥ ಕೃತ್ಯ ಅಂತಕ್ಕಂಥದ್ದು ನೀವೆಲ್ಲರೂ ಕೂಡ ಅವಲೋಕನ ಮಾಡಬೇಕು. ಬಿ ಶ್ಯಾಮ್ ಸುಂದರ್ ಸಾಹೇಬರು, ಮಾನ್ಯ ಕಾಂಶಿರಾಮ್ ಸಾಹೇಬರು ಈ ದೇಶದ ಬಹುಸಂಸ್ಕೃತಿ ಉಳಿಸ್ಕೋಬೇಕು, ಈ ದೇಶ ಮೂಲ ಭಾರತೀಯ ಜನಾಂಗವನ್ನು ಉಳಿಸ್ಕೋಬೇಕು, ಈ ದೇಶದ ಜನಾಂಗ ಆಳು ವರ್ಗ ಆಗಬೇಕು ಅಂತಕ್ಕಂಥ ದೃಷ್ಟಿಕೋನ ಇಟ್ಕೊಂಡು ಹಗಲು ഇരുಳು ದುಡಿದು ತಾವು ಮದುವೆ ಆಗಲಾರ್ದೇನೆ, ಕುಟುಂಬ ನಿರ್ವಹಣೆ ಮಾಡಲಾರ್ದೇನೆ, ತನ್ನ ಬದುಕು ಕಟ್ಟಿಕೊಳ್ಳಲಾರ್ದೇನೆ ಶೋಷಿತ ಜನಾಂಗವೇ ತಮ್ಮ ಬದುಕು ಅಂತ ದುಡಿದು ತಮ್ಮ ಜೀವ ತೇದಿರ್ತಕ್ಕಂಥ ಇಂಥ ಮಹಾನ್ ಭಾವರಿಗೆ ಭಾರತ ರತ್ನ ಕೊಡೋದು ಬಿಟ್ಟು ಒಬ್ಬ ಬ್ಯಾಟ ಬಾಲ್ ಹಿಡ್ಕೊಂಡು ಆಡ್ತಕ್ಕಂಥ ವ್ಯಕ್ತಿಗೆ ಭಾರತ ರತ್ನ ಕೊಡ್ತೀರಿ ಅಂದರೆ ಇದು ಎಂಥ ಹೇಯ ಕೃತ್ಯ. ಮದನ್ ಮೋಹನ್ ಮಾಳ್ವಿಯಾಗ 1931 ನವೆಂಬರ್ ತಿಂಗಳಲ್ಲಿ ನಡೆದಿರ್ತಕ್ಕಂಥ 2ನೇ ದುಂಡು ಮೇಜಿನ ಸಭೆಯಲ್ಲಿ ಮದನ್ ಮೋಹನ್ ಮಾಳ್ಯ ಒಬ್ಬ ಸಾಂಪ್ರದಾಯಿಕ ಬ್ರಾಹ್ಮಣ ವ್ಯಕ್ತಿ, ಅದರಲ್ಲೂ ಚಿತ್ಪಾನ ಬ್ರಾಹ್ಮಣ ವ್ಯಕ್ತಿ, ಅಂಥ ಜಾತಿವಾದಿ ವ್ಯಕ್ತಿಗೆ ಭಾರತ ರತ್ನ ಪ್ರಶಸ್ತಿ ಕೊಡ್ತಾರೆ. ಇದು ಎಂಥ ಹೇಯ ಕೃತ್ಯ. ಅಷ್ಟೇ ಬರೀ ಭಾರತ ರತ್ನ ಅಷ್ಟೇ ಅಲ್ಲ, ನೀವು ಪದ್ಮಭೂಷಣ ಪ್ರಶಸ್ತಿ ತೆಗೆದುಕೊಡ್ರಿ. ಪದ್ಮಭೂಷಣ ಪ್ರಶಸ್ತಿಯಲ್ಲಿ 90% ಬ್ರಾಹ್ಮಣರಿದ್ದಾರೆ. ಪದ್ಮಶ್ರೀ ಪ್ರಶಸ್ತಿಯಲ್ಲಿ 90% ಬ್ರಾಹ್ಮಣರು ಕೊಟ್ಟಿದ್ದಾರೆ. ಪದ್ಮವಿಭೂಷಣ ಪ್ರಶಸ್ತಿ 90% ಬ್ರಾಹ್ಮಣರಿಗೆ ಕೊಟ್ಟಿದ್ದಾರೆ. ಹಾಗಾದರೆ ಈ ಭಾರತ ದೇಶದಲ್ಲಿ ಉಳಿದಿರ್ತಕ್ಕಂಥ 85% ಜನ ಏನದಾರಲ್ಲವು SC ST OBC ಮೈನಾರಿಟಿ ಜನಾಂಗದವರು, ಇವ್ರು ಯಾರೂ ಕೂಡ ಈ ಭಾರತ ರತ್ನ, ಪದ್ಮಭೂಷಣ, ಪದ್ಮವಿಭೂಷಣ, ಪದ್ಮಶ್ರೀ ಈ ಪ್ರಶಸ್ತಿ ಪಡೆಯಲು ಅರ್ಹರಿಲ್ವೇ? ಇದ್ದಾಗಿ ಕೂಡ ಇವರನ್ನು ಯಾಕೆ ಕಡೆಗಾಣಿಸ್ತಾ ಇದ್ದಾರೆ ಅಂದರೆ ಸ್ನೇಹಿತರೆ, ಇದು ಇವತ್ತಿಂದಲ್ಲ, ಇವತ್ತಿನ ಪ್ರಶ್ನೆ ಅಲ್ಲ. 1947 ಕೂಡ ಭಾರತದಲ್ಲಿ 70-90% ಅಧಿಕಾರ ಅನುಭವಿಸ್ತಕ್ಕಂಥ ಸಮುದಾಯ ಯಾವುದಾದ್ರೂ ಇದ್ದರೆ ಅದು ಕೇವಲ ಬ್ರಾಹ್ಮಣ ಸಮುದಾಯ. ಅದು ಶಾಸಕಾಂಗ ಆಗಿರ್ಬೋದು, ಕಾರ್ಯಾಂಗ ಆಗಿರ್ಬೋದು, ನ್ಯಾಯಾಂಗ ಆಗಿರ್ಬೋದು, ಪತ್ರಿಕಾ ರಂಗ ಆಗಿರ್ಬೋದು. ಇವತ್ತು ದೇಶ ಯಾವುಗಳ ಆಧಾರದ ಮೇಲೆ ನಿಲ್ಲಬೇಕು, ಆ ದೇಶದ 4 ಪಿಲ್ಲರ್ಗಳು ಕೂಡ ಬ್ರಾಹ್ಮಣವಾದಿಗಳ ಅಧೀನದಲ್ಲಿ ಇದ್ದ ಪ್ರಯುಕ್ತ ಇವತ್ತಿನ ದಿವಸ ಬಹುಸಂಖ್ಯಾತರಾಗಿರ್ತಕ್ಕಂಥ ಈ ದೇಶದ ಮೂಲ ನಿವಾಸಿಗಳಿಗೆ ಯಾವುದೇ ಸಮರ್ಪಕವಾಗಿರ್ತಕ್ಕಂಥ ಜನಸಂಖ್ಯಾವಾರು, ಜಾತಿವಾರು, ಅರ್ಹತೆವಾರು ಪ್ರಾತಿನಿಧ್ಯತೆ ಸಿಗದೇ ಇರತಕ್ಕಂಥದ್ದು ದುರದೃಷ್ಟಕರ ಸಂಗತಿ. ಇನ್ನು ಪ್ರಾತಿನಿಧ್ಯತೆ ಬಗ್ಗೆ, ರೆಪ್ರೆಸೆಂಟೇಷನ್ ಅಥವಾ ರಿಸರ್ವೇಷನ್ ಬಗ್ಗೆ, ಪ್ರಾತಿನಿಧ್ಯತೆ ಬಗ್ಗೆ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಒಂದು ಸಾರಿ 2ನೇ ದುಂಡು ಮೇಜಿನ ಸಭೆಯಲ್ಲಿ ಗೋವಿಂದ ವಲ್ಲಭ ಪಂತ್ ಅವರಿಗೆ ಭಾಳ ಚೆನ್ನಾಗಿ ನೀರು ಇಳಿಸ್ತಾರೆ. ನೀವೇನು ಪೂಜೆ ಮಾಡ್ತೀರಿ ಇವತ್ತು? ಗೋವಿಂದ ವಲ್ಲಭ ಪಂತ್ ಅವರು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು 2ನೇ ದುಂಡು ಮೇಜಿನ ಸಭೆಯಲ್ಲಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾರೆ, ರ್ಯಾಮ್ಸನ್ ಮ್ಯಾಕ್ಡೊನಾಲ್ಡ್ ಅವರು ಕೂತಿರ್ತಾರೆ, ಎಲ್ಲ 562 ಪ್ರಾಂತೀಯ ಅರಸರ ಪ್ರತಿನಿಧಿಗಳು, ಆಂಗ್ಲೋ ಇಂಡಿಯನ್ನರ ಪ್ರತಿನಿಧಿಗಳು, ಮುಸ್ಲಿಂ ಪ್ರತಿನಿಧಿಗಳು, ಸಿಖ್ಖರ ಪ್ರತಿನಿಧಿಗಳು ಕುಂತಿರ್ತಾರೆ. ಅವ್ರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಹೇಳ್ತಾರೆ, ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಅವರಿಗೆ ಈ ಮೀಸಲಾತಿ ಅಂತಕ್ಕಂಥದ್ದು ಕಲ್ಪಿಸ್ಕೊಡ್ಬೇಕು ಅಂತಕ್ಕಂಥ ಮಾತನ್ನು ಹೇಳಿದಾಗ ಗೋವಿಂದ ವಲ್ಲಭಾಯಿ ಪಂತ್ ಅವರು ಎದ್ದು ನಿಂತು ಹೇಳಿಬಿಡ್ತಾರೆ, ಡಾಕ್ಟರ್ BR ಅಂಬೇಡ್ಕರ್ ಅವರು ಪ್ರಸ್ತಾವನೆ ಮಾಡಿರ್ತಕ್ಕಂಥದ್ದು ಅಂದರೆ ಎಲ್ಲ ಜಾತಿ ಜನಾಂಗದವರಿಗೂ ಕೂಡ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದಲ್ಲಿ ಪ್ರಾತಿನಿಧ್ಯತೆ ಕಲ್ಪಿಸಿಕೊಡ್ಬೇಕು ಅಂತಕ್ಕಂಥದಕ್ಕೆ ನನ್ನ ಆಕ್ಷೇಪಣೆ ಇದೆ ಅಂತ ಹೇಳ್ತಾರೆ. ಯಾಕೆ ಆಕ್ಷೇಪಣೆ ಇದೆ ಅಂದರೆ, ಈ ಅನಕ್ಷರಸ್ಥರು ಅಂದರೆ ಯೋಗ್ಯತೆ ಇರದೇ ಇರತಕ್ಕಂಥ, ತಕ್ಕುದಾಗಿರ್ತಕ್ಕಂಥ ಯೋಗ್ಯತೆ ಇರದೇ ಇರತಕ್ಕಂಥ ಜನಾಂಗದವರು ಈ ಶಾಸಕಾಂಗ ಮತ್ತು ಕಾರ್ಯಾಂಗದಲ್ಲಿ ಕಾರ್ಯನಿರ್ವಹಿಸಲು ಬಂದರೆ ಆಡಳಿತ ನಡೆಸ್ತಕ್ಕಂಥ ವ್ಯವಸ್ಥೆಗೆ ತುಂಬ ಸಮಸ್ಯೆ ಎದುರಾಗುತ್ತೆ. ಅದಕ್ಕೆ ಈ ಮೀಸಲಾತಿ ಅಂತಕ್ಕಂಥದ್ದು ಯೋಗ್ಯತೆ ಆಧಾರದ ಮೇಲೆ ಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳಿದಾಗ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಎದ್ದು ನಿಂತು ಹೇಳ್ತಾರೆ, ಯಾರಿಗೆ? ಗೋವಿಂದ ವಲ್ಲಭಾಯ್ ಪಂತ್ ಅವರೇ, ಮಿಸ್ಟರ್ ಗೋವಿಂದ ವಲ್ಲಭಾಯ್ ಪಂತ್ ಅವರೇ, ಮೀಸಲಾತಿ ಅಂತಕ್ಕಂಥದ್ದು ಯೋಗ್ಯ ಮತ್ತು ಅಯೋಗ್ಯರ ಆಧಾರದ ಮೇಲೆ ಕೊಡ್ತಕ್ಕಂಥದ್ದಲ್ಲ. ರಾಷ್ಟ್ರ ನಿರ್ಮಾಣದ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ಸಮುದಾಯದ ಜನಾಂಗದ ಪ್ರತಿನಿಧಿಗಳಿರ್ತಕ್ಕಂಥದ್ದು
ಮುಖ್ಯ. ಅವರ ಪ್ರಾತಿನಿಧ್ಯತೆ ಸಲುವಾಗಿ ಮೀಸಲಾತಿ ಕೊಡಬೇಕೇ ವಿನ ಇದು ಯೋಗ್ಯ ಮತ್ತು ಅಯೋಗ್ಯತನದಿಂದ ಕೊಡ್ತಕ್ಕಂಥದ್ದಲ್ಲ ಅಂತಕ್ಕಂಥ ಮಾತನ್ನು ಬಾಬಾ ಸಾಹೇಬ್ ಹೇಳಿ ಮುಂದುವರೆದು ಹೇಳ್ತಾರೆ. ಯೋಗ್ಯ ಮತ್ತು ಅಯೋಗ್ಯರ ಪ್ರಶ್ನೆ ಬಂದದ್ದೇ ಆದರೆ 200 ವರ್ಷಗಳವರೆಗೆ ಆಳಿರ್ತಕ್ಕಂಥ ಬ್ರಿಟಿಷರು ಅವರಲ್ಲಿ ಯೋಗ್ಯತೆ ಇದ್ದರೂ ಕೂಡ ಅವ್ರ ವಿರುದ್ಧ ನೀವು ಯಾಕೆ ಹೋರಾಟ ಆರಂಭ ಮಾಡಿದ್ರಿ ಅಂತಕ್ಕಂಥ ಮರುಪ್ರಶ್ನೆಯನ್ನು ಗೋವಿಂದ ವಲ್ಲಭಾಯಿ ಪಂತವರಿಗೆ ಮರುಪ್ರಶ್ನೆ ಹಾಕಿದಾಗ ಮುಚ್ಕೊಂಡು ಕೂಡ್ತಾರೆ ಗೋವಿಂದ ವಲ್ಲಭಾಯಿ ಪಂತವರು. ಅದಕ್ಕಾಗಿ ನಾವು ನನ್ನ ಎಲ್ಲ ಸ್ನೇಹಿತರಿಗೆ ಕೇಳೋದಿಷ್ಟೇ, ವೈರಿಗಳಾಗಿರ್ತಕ್ಕಂಥವ್ರಿಗೆ ನಾವು ತಕ್ಕದಾಗಿರ್ತಕ್ಕಂಥ ಉತ್ತರ ಕೊಡಬೇಕೆ ವಿನ ಅವರಿಗೆ ಅಸಂಬದ್ಧವಾಗಿರ್ತಕ್ಕಂಥ ಮತ್ತು ಅನ್ಪಾರ್ಲಿಮೆಂಟ್ರಿ ವರ್ಡ್ಸನ್ನು ಯೂಸ್ ಮಾಡಿ ಬೈತಕ್ಕಂಥದ್ದಲ್ಲ ಅಂತಕ್ಕಂಥದ್ದು. ಇನ್ನು ಈ ಪ್ರಶಸ್ತಿಗಳದ್ದು ಮುಗೀತು. ಬಹುಶಃ ನೀವು ಭಾರತದ ಕೋಟ್ಯಾಂತರ ಟ್ಯಾಕ್ಸನ್ನು ವ್ಯಯ ಮಾಡ್ತಕ್ಕಂಥ ಒಂದು ಕ್ಷೇತ್ರ ಅಂದರೆ ಕ್ರಿಕೆಟ್ ಕ್ಷೇತ್ರ. ಆ ಕ್ರಿಕೆಟ್ ಕ್ಷೇತ್ರದಲ್ಲಿ ಇವತ್ತು ಕೂಡ 80% ಅಂದರೆ 36 ಜನ ಬ್ರಾಹ್ಮಣ ಆಟಗಾರರು ಇದ್ದಿರ್ತಕ್ಕಂಥ ನೋಡ್ತೀವಿ. 33 ಜನ ಬ್ರಾಹ್ಮಣ ಆಟಗಾರರು. ಬಹುಶಃ ನಿಮಗೊಂದು 8 ಜನರ ಹೆಸರು ಹೇಳ್ತೀನಿ, ದಯವಿಟ್ಟು ಕೇಳ್ಕೋಬೇಕು. ಸಚಿನ್ ತೆಂಡೂಲ್ಕರ ಬ್ರಾಹ್ಮಣ, ಸೌರವ್ ಗಂಗೂಲಿ ಬ್ರಾಹ್ಮಣ, ರಾಹುಲ್ ದ್ರಾವಿಡ ಬ್ರಾಹ್ಮಣ, VS ಲಕ್ಷ್ಮಣ ಬ್ರಾಹ್ಮಣ, ರವಿ ವಸ್ತ್ರದ ಬ್ರಾಹ್ಮಣ, ಸುನಿಲ್ ಗವಾಸ್ಕರ್ ಬ್ರಾಹ್ಮಣ, ಅಜಿತ್ ಅಗರ್ಕರ್ ಬ್ರಾಹ್ಮಣ, ಸಂಜಯ್ ಮಂಜರೇಕರ್ ಬ್ರಾಹ್ಮಣ, ರವಿಚಂದ್ರ ಅಶ್ವಿನ್ ಬ್ರಾಹ್ಮಣ, ಲಾಲ್ ಅಮರ್ನಾಥ್ ಬ್ರಾಹ್ಮಣ, ಜಾವಗಲ್ ಶ್ರೀನಾಥ್ ಬ್ರಾಹ್ಮಣ. ಈ ರೀತಿ 33 ಜನ ಕ್ರಿಕೆಟ್ನಲ್ಲಿ ಬ್ರಾಹ್ಮಣರು ಆಟ ಆಡ್ತಕ್ಕಂಥ ಕ್ರಿಕೆಟ್ನಲ್ಲಿ ಇರ್ತಕ್ಕಂಥದ್ದು ನೋಡಿದ್ರೆ ಇದರಲ್ಲಿ ಸಾಮಾಜಿಕ ಪ್ರಾತಿನಿಧ್ಯತೆ ಇಲ್ಲ. ಸಾಮಾಜಿಕ ಪ್ರಾತಿನಿಧ್ಯತೆ ಇಲ್ಲ ಅಂದರೆ ಇದಕ್ಕೆ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ನಮಗೆ ಸಂವಿಧಾನದಲ್ಲಿ ಈ ಪ್ರಾತಿನಿಧ್ಯತೆಯನ್ನು ಕಲ್ಪಿಸಿಕೊಟ್ಟದು. ಯಾಕೆ ಹಿಂಗೆ ಆಗ್ತಾಯಿದೆ ಅಂದರೆ ನಮ್ಮ ಜನಾಂಗದಲ್ಲಿ ಕೇಳತಕ್ಕಂಥ ಒಂದು ತಾಕತ್ತಿಲ್ಲ. ಯಾಕೆ ತಾಕತ್ತಿಲ್ಲ ಅಂದರೆ ನಾವೇನೋ ನಮ್ಮ ಪ್ರತಿನಿಧಿಗಳಂತೇಳಿ ಆಯಾ ರಾಜಕೀಯ ಪಕ್ಷದಲ್ಲಿ ಕಳಿಸ್ತಾ ಇದ್ದೇವೆ, ಅವರೆಲ್ಲರೂ ಕೂಡ ಬೊಗಳುವ ಕಚ್ಚೋದಂತೂ ಒತ್ತಾಟಿರಲಿ, ಬೊಗಳ್ತಕ್ಕಂಥ ನಾಯಿಂಚ್ಕುತ ಆಗಿಲ್ಲ. ಅವ್ರು ಹೆಂಗದಾರ ಅಂದರೆ ಬಾಲ ಅಲ್ಲಾಡಿಸ್ತಕ್ಕಂಥ ನಾಯಿಗಳಾಗಿ ಇದ್ದ ಪ್ರಯುಕ್ತ ಇವತ್ತಿನ ದಿವಸ ಈ ದೇಶದಲ್ಲಿರ್ತಕ್ಕಂಥ SC ST OBC ಜನಾಂಗದವರು ಆಯಾ ಕಟ್ಟಿನ ಸ್ಥಳಗಳಲ್ಲಿ ಪ್ರಾತಿನಿಧ್ಯತೆಯಿಂದ ವಂಚಿತರಾಗಿ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ನಿಮಗೆ ಕೇವಲ ಪ್ರಶಸ್ತಿ ಮತ್ತು ಈ ಒಂದು ಕ್ರೀಡಾ ಕ್ಷೇತ್ರವನ್ನು ಅವಲೋಕನ ಮಾಡಿ ಕೇಳಿದೆ. ನೀವು ಬಹುಶಃ ನೀವೆಲ್ಲರೂ ಕೂಡ ಗೂಗಲ್ದಲ್ಲಿ ಟೆಸ್ಟ್ ಮಾಡಿ ನೋಡಿ, IAS ಆಫೀಸರ್ಸ್ ಎಷ್ಟಿದ್ದಾರೆ ಬ್ರಾಹ್ಮಣರು, IPS ಆಫೀಸರ್ಸ್ ಎಷ್ಟಿದ್ದಾರೆ, IRS ಆಫೀಸರ್ಸ್ ಎಷ್ಟಿದ್ದಾರೆ, IFS ಆಫೀಸರ್ಸ್ ಎಷ್ಟಿದ್ದಾರೆ, ಈ ಎಲ್ಲ ನೋಡಿದ್ದೆ ಆದರೆ ಈ ಅಂಕಿ ಸಂಖ್ಯೆಗಳನ್ನು ನೀವು ತೆಗೆದು ನೋಡಿದ್ದೆ ಆದರೆ ಸ್ನೇಹಿತರೆ ಇದು ತುಂಬ ಖೇದಕರ ದುಃಖಕರ ಸಂಗತಿ ನಮಗೆ ಮನವರಿಕೆ ಆಗ್ತದೆ. ಒಬ್ಬ BA ಮುಗಿಸಿರ್ತಕ್ಕಂಥ ಬ್ರಾಹ್ಮಣ ವಿದ್ಯಾರ್ಥಿ, ಬ್ರಾಹ್ಮಣ ವ್ಯಕ್ತಿ, ಅವನು ತನ್ನ ಸ್ವಂತ ಮನೆಯಲ್ಲಿ ಇರೋದಿಲ್ಲ. ಅವನು ಯಾವುದೇ ಖಾಸಗಿ ಕಂಪ್ನಿಗೆ ಹೋದರೂ ಕೂಡ ಅವನಿಗೆ ತ್ವರಿತವಾಗಿ ಜಾಬ್ ವ್ಯವಸ್ಥೆ ಕಲ್ಪಿಸ್ತಕ್ಕಂಥ ವ್ಯವಸ್ಥೆ ಇದೆ. ಸೆಂಟ್ರಲ್ ಗೌರ್ಮೆಂಟ್ದಲ್ಲಿರ್ತಕ್ಕಂಥ ಕ್ಷೇತ್ರಗಳು ನೋಡಿ, ಈ ದೂರದರ್ಶನ ಮತ್ತು TV ಚಂದನ ವಾಹಿನಿ ನೀವು ಹೋಗಿ ನೋಡಿ, ಭಾಗಶಃ ಜನರು ಬ್ರಾಹ್ಮಣರು ಇರ್ತಾರೆ. ಅವರ ಔಟ್ಸೋರ್ಸಸ್ ಇರ್ಬೋದು, ರೆಗ್ಯುಲರ್ ಇರ್ಬೋದು. ಇದು ಯಾಕೆ ಹಿಂಗಾಗ್ತದೆ ಅಂದರೆ ನಮ್ಮ ಜನಾಂಗ ನಮ್ಮೂರು ನಮ್ಮ ಮನೆಯನ್ನು ಬಿಟ್ಟು ಹೊರಗಡೆ ಹೋಗ್ತಕ್ಕಂಥ ಮನಸ್ಥಿತಿ ಇಲ್ಲದೆ ಇದ್ದ ಪ್ರಯುಕ್ತ, ಜೊತೆಗೆ ಅಸೂಯೆ ಅಸಂಘಟನೆ ನಮ್ಮ ಜನರಲ್ಲಿ ತಾಂಡವಾಡುತ್ತಲಿರೋ ಪ್ರಯುಕ್ತ ಇವತ್ತು ದಿವಸ ಬ್ರಾಹ್ಮಣ ಜನಾಂಗ ನಮ್ಮ ದೇಶದ ಮೇಲೆ ಆಳ್ವಿಕೆ ಮಾಡ್ತಕ್ಕಂಥದ್ದು ಮತ್ತು ಆಯಾ ಕಟ್ಟಿನ ಸ್ಥಳಗಳಲ್ಲಿ ಅವರೇ ಕಬ್ಜಾ ಮಾಡ್ಕೊಂಡು ಕೂತಿರ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಇನ್ನು ಮುಖ್ಯವಾಗಿರ್ತಕ್ಕಂಥ ಒಂದು ವಿಷಯ ಏನೆಂದರೆ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅಥವಾ ಭಗತ್ ಸಿಂಗ್ ಆಗಿರ್ಬೋದು, ಸುಖದೇವ್ ಆಗಿರ್ಬೋದು, ಮತಾದೀನ್ ಭಂಗಿ ಆಗಿರ್ಬೋದು, ರಜೋ ಆಗಿರ್ಬೋದು, ಅಥವಾ ಬಿರ್ಸಾ ಮುಂಡಾ ಆಗಿರ್ಬೋದು, ಮಂಗೂರಾಮ್ ಆಗಿರ್ಬೋದು, ಝಲ್ಕರಿ ಬಾಯಿ ಆಗಿರ್ಬೋದು, ಇವರೆಲ್ಲರೂ ಕೂಡ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥ ವ್ಯಕ್ತಿಗಳು. ಈ ವ್ಯಕ್ತಿಗಳ ಚರಿತ್ರೆ ಯಾವುದೇ KG ಪುಸ್ತಕದಲ್ಲೂ ಇಲ್ಲ, PG ಪುಸ್ತಕದಲ್ಲಿಲ್ಲ, ಪದವಿ ಪುಸ್ತಕದಲ್ಲೂ ಕೂಡ ಇವರ ದಾಖಲಾತಿ ಇಲ್ಲ. ಆದರೆ ಆ ವ್ಯಕ್ತಿ, ಒಬ್ಬ ವ್ಯಕ್ತಿ ಬ್ರಾಹ್ಮಣ ಸಮುದಾಯದ ಹುಟ್ಟಿದ್ದನಾದರೆ ಅವನು ಅಲ್ಪ ಸ್ವಲ್ಪ ಸಾಧನೆ ಮಾಡಿದ್ದೇ ಆದರೆ ಅದನ್ನು ಮಾಡೇನಂತ ಪ್ರತಿಬಿಂಬಿಸಿ ದಾಖಲೆಗಳ ಸೃಷ್ಟಿ ಮಾಡಿ ಪಠ್ಯ ಪುಸ್ತಕದಲ್ಲಿ ಆ್ಯಡ್ ಮಾಡಿ ಬೋಧನೆ ಮಾಡ್ತಕ್ಕಂಥ ವ್ಯವಸ್ಥೆ ಈ ಮನೋವಾದಿ ಮಸ್ತಿಷ್ಕದ ಜನಾಂಗದಲ್ಲಿ ಇರ್ತಕ್ಕಂಥದ್ದು ನೀವೆಲ್ಲರೂ ಕೂಡ ಅವಲೋಕನ ಮಾಡಬೇಕು. ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂದರೆ ಈ ದೇಶಕ್ಕಾಗಿ, ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ನಿಜವಾಗಲೂ ಯಾರು ಹೋರಾಟ ಮಾಡಿದ್ದಾರೆ, ಯಾರು ಬಲಿದಾನ ಕೊಟ್ಟಿದ್ದಾರೆ, ಅವರ ದಿನಾಚರಣೆಗಳನ್ನು, ಅವರ ಜೀವನ ಸಂಘರ್ಷವನ್ನು ನಾವು ಇವತ್ತು ದಿವಸ ಮಕ್ಕಳಿಗೆ ಬೋಧನೆ ಮಾಡ್ತಾ ಇಲ್ಲ. ನಕಲಿ ಭಕ್ತರನ್ನು ಮತ್ತು ಮೂಲಭೂತವಾದಿ ರಾಷ್ಟ್ರಭಕ್ತರನ್ನು, ರಾಷ್ಟ್ರವಾದಿಗಳ ಚರಿತ್ರೆ ಇವತ್ತಿನ ದಿವಸ ನಾವು
ಮಕ್ಕಳಿಗೆ ಬೋಧನೆ ಮಾಡ್ತಾಯಿದ್ವಿ. ಮತ್ತು ಇವತ್ತಿನವರೆಗೂ ಕೂಡ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮತ್ತು ಬೌದ್ಧ ಧರ್ಮ ಗಟ್ಟಿಯಾಗಿ ಇನ್ನೊಂದಿಷ್ಟು ಯಾಕೆ ಗಟ್ಟಿಯಾಗಿ ಬೆಳೀತಾ ಇದೆ ಅಂದರೆ, SC ST OBC ಜನಾಂಗದಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ವಿಚಾರಧಾರೆಯನ್ನು ಓದಿ ತಮ್ಮ ಕೈಲಾದ ಮಟ್ಟಿಗೆ ಅದನ್ನು ಅನುಷ್ಠಾನಗೊಳ್ಳಲು ಹೆಣಗಾಡ್ತಾ ಇದ್ದಾರೆ, ಶ್ರಮಿಸ್ತಾ ಇದ್ದಾರೆ. ಅದಕ್ಕಾಗಿ ಅದು ಗಟ್ಟಿ ಉಳಿದಿದೆ. ಆದರೆ ಗಟ್ಟಿ ಉಳಿದರೂ ಕೂಡ ಚರಿತ್ರೆಯಲ್ಲಿ ಬಾಬಾ ಸಾಹೇಬರ ಮುಖ್ಯವಾಗಿರ್ತಕ್ಕಂಥ ಕೊಡುಗೆಗಳನ್ನು ಪ್ರಚುರಪಡಿಸದೇ ಅದನ್ನು ನಾಶ ಮಾಡ್ತಕ್ಕಂಥ, ಅದನ್ನು ದಮನ ಮಾಡ್ತಕ್ಕಂಥ ಕೃತ್ಯ ಇವತ್ತಿನ ದಿವಸ ಮನುವಾದಿ ವ್ಯವಸ್ಥೆ, ಮನುವಾದ ಆಡಳಿತ ವ್ಯವಸ್ಥೆಯಲ್ಲಿ ನಡೆದಿರ್ತಕ್ಕಂಥದ್ದು. ಅದಷ್ಟೇ ಅಲ್ಲ, ಬಹುಶಃ ನಿಮಗೆಲ್ಲರಿಗೂ ಬಾಬಾ ಸಾಹೇಬರು 12 ವ್ಯಾಲ್ಯೂಮ್ಸ್ಗಳು ಗೊತ್ತಿದೆ. ಈ ಮುಂಚೆನೂ ಕೂಡ ನಾನು ನಿಮ್ಗೆ ಹೇಳಿದ್ದೆ, ವ್ಯಾಲ್ಯೂಮ್ ನಂಬರ್ 19ರಲ್ಲಿ ಪೇಜ್ ನಂಬರ್ 50, 51, 52, 222, 224 ನೋಡೋಣ. ಇವತ್ತು ನಾನು ನಿಮ್ಗೆ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ವಿಷಯ ಹೇಳ್ತೀನಿ. ವ್ಯಾಲ್ಯೂಮ್ ನಂಬರ್ 18ರಲ್ಲಿ ಪೇಜ್ ನಂಬರ್ 611 ನೋಡಿ. ಆ ಪೇಜ್ ನಂಬರ್ 611ರಲ್ಲಿ ಸರ್ಕಾರ ಮುದ್ರಣೆ ಮಾಡಿರ್ತಕ್ಕಂಥದ್ದು, ಭಾಷಾ ಭಾರತಿ ಪ್ರಕಾಶನದವರು ಮುದ್ರಣ ಮಾಡಿರ್ತಕ್ಕಂಥ ಪುಸ್ತಕದಲ್ಲಿ ಪೇಜ್ ನಂಬರ್ 611ರಲ್ಲಿ ಶಂಕರಾಚಾರ್ಯರು ಒಬ್ಬ ಬೌದ್ಧ ಭಿಕ್ಖು ಇದ್ದರು. ಶಂಕರಾಚಾರ್ಯರಿಗೆ ಬೋಧನೆ ಮಾಡಿರ್ತಕ್ಕಂಥ ವ್ಯಕ್ತಿ ಒಬ್ಬ ಬೌದ್ಧ ಭಿಕ್ಖು ಇದ್ದ. ಶಂಕರಾಚಾರ್ಯರಿಂದ ಬೌದ್ಧ ಧರ್ಮ ನಾಶ ಆಗಿಲ್ಲ ಅಂತಕ್ಕಂಥ ಕುಚೋದ್ಯದ ಮಾತನ್ನು ಆ ಪುಸ್ತಕದಲ್ಲಿ ದಾಖಲೆ ಮಾಡೋದ್ರ ಮೂಲಕ, ಮತ್ತಿದು ಬಾಬಾ ಸಾಹೇಬರ ಅನಿಸಿಕೆ ಆಗಿದ್ದು ಅಂತಕ್ಕಂಥ ಒಂದು ಉದ್ದಟತನದ ಹೇಳಿಕೆಯನ್ನು ವ್ಯಾಲ್ಯೂಮ್ ನಂಬರ್ 18 ಪೇಜ್ ನಂಬರ್ 611ರಲ್ಲಿ ಸೇರಿಸಿರ್ತಕ್ಕಂಥ ನೋಡ್ತಾ ಇದ್ದೆ. ಈ ರೀತಿ ಸ್ನೇಹಿತರೆ, ಬಾಬಾ ಸಾಹೇಬರ ಚರಿತ್ರೆಯನ್ನು ಹೈಜಾಕ್ ಮಾಡ್ತಾ ಇದ್ದಾರೆ. ಸರ್ಕಾರದಿಂದ ಮುದ್ರಣಗೊಳ್ತಕ್ಕಂಥ ಸಾಹಿತ್ಯಗಳಲ್ಲಿ ಬಾಬಾ ಸಾಹೇಬರ ಚರಿತ್ರೆಯನ್ನು ತಿರುಚ್ತಾ ಇದ್ದಾರೆ. ನಾನು ಲೈವನ್ನು ಕೇಳ್ತಕ್ಕಂಥ ಎಲ್ಲ ಸ್ನೇಹಿತರಿಗೆ ಸವಿನಯ ಪ್ರಾರ್ಥನೆ ಮಾಡ್ಕೋತಾ ಇದ್ದೇನೆ. ಈ ವ್ಯಾಲ್ಯೂಮ್ಗಳ ಬಗ್ಗೆ ಭಾಷಾ ಭಾರತಿ ಪ್ರಾಧಿಕಾರದವರಿಗೆ ಪತ್ರ ವ್ಯವಹಾರ ಮಾಡೋದ್ರ ಮೂಲಕ, ಫೋನ್ ಮಾಡೋದ್ರ ಮೂಲಕ, ಅವರನ್ನು ಧೈರ್ಯವಾಗಿ ಕೇಳೋದ್ರ ಮೂಲಕ ಇವನ್ನು ಪುನರ್ ಪರಿಶೀಲಿಸಿ ಪುನರ್ಮುದ್ರಣ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ತಕ್ಕಂಥ ಗುರುತರವಾಗಿರ್ತಕ್ಕಂಥ ಜವಾಬ್ದಾರಿ ನಿಮ್ಮ ಮ್ಯಾಲದ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ. ಬ್ರಾಹ್ಮಣ ಸಮುದಾಯದವ್ರು ಇದ್ದರಂದ್ರೆ ಅವ್ರು ಹೆಂಗೆ ಪ್ರಮೋಟ್ ಮಾಡ್ತಾರೆ, ಮೂಲ ಭಾರತೀಯರಿದ್ದರಂದ್ರೆ ಚರಿತ್ರೆನೇ ಹೆಂಗೆ ದಮನ ಮಾಡ್ತಾರೆ ಅನ್ನೋದು ಕೇಳ್ತೀನಿ. ನಿಮ್ಗೆಲ್ಲರಿಗೂ ಗೊತ್ತಿದೆ, 1942ರಿಂದ 46ರವರೆಗೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬ್ರಿಟಿಷ್ ಸರ್ಕಾರದ, ಅಂದರೆ ಬ್ರಿಟಿಷ್ ಭಾರತದ ಗವರ್ನರ್ ಕೌನ್ಸಿಲ್ ಮೆಂಬರ್ ಆಗಿದ್ದರು. ಬಾಬಾ ಸಾಹೇಬರು 1942 ಜುಲೈ 1ನೇ ತಾರೀಕು ದಿವಸ ಬ್ರಿಟಿಷ್ ಭಾರತದ ಗವರ್ನರ್ ಕೌನ್ಸಿಲ್ ಮೆಂಬರ್ ಆಗಿರ್ತಾರೆ. ಇವಾಗ ಜುಲೈ 1, 1942ರಂದು. ಮುಂದೆ ಆಗಿರ್ತಕ್ಕಂಥ ರಾಷ್ಟ್ರೀಯ ಕಾಂಗ್ರೆಸ್ಸಿನ ನೇತಾರರಾಗಿರ್ತಕ್ಕಂಥ ಗಾಂಧೀಜಿ, ಮದನ್ ಮೋಹನ್ ಮಾಳವೀಯ, ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್, ರಾಜೇಂದ್ರ ಪ್ರಸಾದ್, ರಾಜ್ಕುಮಾರಿ ಅಮೃತ ಕೌರ್, ಇವರೆಲ್ಲರೂ ಸೇರಿಬಿಟ್ಟು ಏನು ಮಾಡ್ತಾರೆ, ಅಷ್ಟೇ ಅಲ್ಲ ಲಾಲಾ ಲಜಪತ್ ರಾಯ್, ಇವರೆಲ್ಲರೂ ಸೇರಿಬಿಟ್ಟು ಏನು ಮಾಡ್ತಾರೆ, ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಈ ಮುಂಚೆ 1922ರಲ್ಲಿ ಮುಂಬೈ ಪ್ರೆಸಿಡೆನ್ಸಿಗೆ ನಾಮಿನೇಟ್ ಮಾಡಿದರು. ಈ ಗವರ್ನರ್ ಕೌನ್ಸಿಲ್ ಮೆಂಬರ್ ಆಗಿ ನಾಮಿನೇಟ್ ಮಾಡಿದರೆ ಜುಲೈ 1ನೇ ತಾರೀಕು ದಿವಸ. ಇದು ಸಹಿಸಲಾರ್ದೇ ಗಾಂಧೀಜಿ ಮತ್ತು ಅವರ ತಂಡದವರು ಏನು ಮಾಡಿಬಿಡ್ತಾರೆ, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಮಾಡಿಬಿಡ್ತಾರೆ. ಭಾರತ ಬಿಟ್ಟು ತೊಲಗಿ, ಭಾರತ ಬಿಟ್ಟು ಹೋಗಿ ಅಂತ ಹೋರಾಟ ಸ್ಟಾರ್ಟ್ ಮಾಡ್ತಾರೆ. 1ನೇ ತಾರೀಕು ದಿವಸ ಅಂದರೆ ಜುಲೈ 1, 1942ಕ್ಕೆ ಬಾಬಾ ಸಾಹೇಬ್ರು ನಾಮಿನೇಟ್ ಮಾಡಿದ ಒಂದು ವಾರದ ನಂತರ ರಾಷ್ಟ್ರೀಯ ಕಾಂಗ್ರೆಸ್ ಕಾರ್ಯಕ್ರಮ ಹಾಕೋತದ 14 ಜುಲೈ 1942ಕ್ಕೆ. ಏನಂದರೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಹಾಕ್ಕೊಂಡ್ಬಿಟ್ಟು ಬ್ರಿಟಿಷರು ನಾವು ಹೇಳ್ದಂಗೆ ಕೇಳ್ತಾ ಇಲ್ಲ, ನಮ್ಮ ಕೈಯಾಗ ಅಧಿಕಾರ ಕೊಡ್ತಾ ಇಲ್ಲ, ನಮಗೆ ಬ್ಯಾಡಾದವ್ರ ಕೈದಾಗ ಅಧಿಕಾರ ಕೊಡ್ತಾ ಇದ್ದಾರೆ, ಅದಕ್ಕೆ ಭಾರತ ಬಿಟ್ಟು ತೊಲಗಿ ಅಂತೇಳಿ ಹೋರಾಟ ಆರಂಭ ಮಾಡ್ತಾರೆ. ಈ ಹೋರಾಟ ಇಲ್ಲಿವರೆಗೆ 1 ತಿಂಗಳು ಸತತವಾಗಿ ನಡೀತೆ. ಆಗಸ್ಟ್ ತಿಂಗಳಲ್ಲಿ ಇವ್ರನ್ನೆಲ್ಲ ಆಗಸ್ಟ್ 1ನೇ ವಾರದಲ್ಲಿ ಗಾಂಧಿ, ನೆಹರು, ಪಟೇಲ್, ರಾಜೇಂದ್ರ ಪ್ರಸಾದ್ ಇವ್ರನ್ನೆಲ್ಲ ಬ್ರಿಟಿಷ್ ಸರ್ಕಾರ ಅರೆಸ್ಟ್ ಮಾಡ್ತದೆ. ಅರೆಸ್ಟ್ ಮಾಡಿಬಿಟ್ಟು 1942 ಆಗಸ್ಟ್ ತಿಂಗಳಲ್ಲಿ ಗವರ್ನರ್ ಕೌನ್ಸಿಲ್ ಮುಂದೆ ಇವ್ರನ್ನೆಲ್ಲ ಹಾಜರುಪಡಿಸ್ತಾರೆ. ಗವರ್ನರ್ ಕೌನ್ಸಿಲ್ ಸಭೆಯಲ್ಲಿ ಯಾರಿದ್ರು, ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಬ್ಬರು ಕೂಡ ಪ್ರತಿನಿಧಿಯಾಗಿದ್ದರು. ಅಲ್ಲಿ ಕೂತಾಗ ಇಡೀ ಬ್ರಿಟಿಷ್ ಗವರ್ನರ್ ಕೌನ್ಸಿಲ್ ಸಭೆಯಲ್ಲಿ ನಿರ್ಣಯ ತಗೊಳ್ತಾರೆ ಏನಂದರೆ,
ಈ ಮುಂಚೆ ನಾವು ಹೆಂಗೆ ವಿ ಡಿ ಸಾವರ್ಕರ್ ಅಂಥವ್ರಿಗೆ ಕಾಲಾಪನಿಗೆ ಸಜಾ ಕೊಟ್ಟಿದ್ದೀವಲ್ಲೋ ಅಂಡೋಮಾನ್ ನಿಕೋಬಾರ್ಗೆ, ಈ ಕಾಂಗ್ರೆಸ್ ನಾಯಕರನ್ನು ಕೂಡ ನಾವು ಅಂಡೋಮಾನ್ ನಿಕೋಬಾರ್ ಸೆಲ್ಯುಲರ್ ಜೈಲಿಗೆ ಕಳಿಸ್ಬೇಕು ಅಂತಕ್ಕಂಥ ಒಂದು ಪ್ರಸ್ತಾಪವನ್ನು ಮಂಡನೆ ಮಾಡಿದಾಗ ಬಹುಶಃ ಈ ಮೂಲಭೂತವಾದಿ ಜನಾಂಗ ಮರೆತಿರ್ಬೋದು. 1942 ಆಗಸ್ಟ್ ತಿಂಗಳಲ್ಲಿ ಈ ಪ್ರಸ್ತಾವನೆ ಮಂಡನೆ ಮಾಡಿದಾಗ ಎದ್ದು ನಿಂತು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸ್ತಾರೆ. ಎದ್ದು ನಿಂತು ಯುವರ್ ಹೈನೆಸ್ ಗವರ್ನರ್ಗೆ ಹೇಳ್ತಾರೆ, ಗವರ್ನರ್ ಸಾಹೇಬ್ರೆ, ನಾನು ನಿಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮಾಡ್ಕೋತಾ ಇದ್ದೇನೆ. ಏನಂದರೆ ಗಾಂಧೀಜಿ ಆಗಿರ್ಬೋದು, ನೆಹರು ಆಗಿರ್ಬೋದು, ಪಟೇಲ್ ಆಗಿರ್ಬೋದು, ಮದನ್ ಮೋಹನ್ ಮಾಳವೀಯ ಆಗಿರ್ಬೋದು, ರಾಜೇಂದ್ರ ಪ್ರಸಾದ್ ಆಗಿರ್ಬೋದು, ಇವೆಲ್ಲ ಕಾಂಗ್ರೆಸ್ ನಾಯಕರು ಬ್ರಿಟಿಷ್ ಆಡಳಿತ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡಿಲ್ಲ, ಬ್ರಿಟನ್ನಿನ ರಾಣಿಯ ವಿರುದ್ಧ ಹೋರಾಟ ಮಾಡಿಲ್ಲ, ಬ್ರಿಟನ್ ಪ್ರಧಾನಮಂತ್ರಿಯ ವಿರುದ್ಧ ಹೋರಾಟ ಮಾಡಿಲ್ಲ. ಇವರು ಹೋರಾಟ ಮಾಡಿರ್ತಕ್ಕಂಥದ್ದು ನಮಗೆ ಸ್ವಾತಂತ್ರ್ಯ ಕೊಡ್ರಿ ಅಂತಕ್ಕಂಥ ಹೋರಾಟ ಮಾಡಿದ್ದ ವಿನಾ ಇವರು ಸರ್ಕಾರದ ವಿರುದ್ಧ ಮತ್ತು ಆಡಳಿತ ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡೋದಲ್ಲ. ಸೊ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ತನ್ನ ರೈಟ್ಸ್, ತನ್ನ ಹಕ್ಕನ್ನು ಕೇಳ್ತಕ್ಕಂಥದ್ದು, ಸ್ವತಂತ್ರವಾಗಿ ಬದುಕು ಮಾಡ್ತಕ್ಕಂಥದ್ದು, ಇದು ಅವನ ಫಂಡಮೆಂಟಲ್ ರೈಟ್ಸ್ ಇದೆ, ಅವನ ಮೂಲಭೂತ ಹಕ್ಕಿದೆ. ಹಕ್ಕನ್ನು ಕೇಳ್ತಕ್ಕಂಥವ್ರಿಗೆ ಇಂಥ ಕಠಿಣವಾಗಿರ್ತಕ್ಕಂಥ ಕಾರ್ಯಾಗಾರದ ಸಜಾವನ್ನು ನೀವು ಕೊಟ್ಟಿದ್ದೇ ಆದರೆ ಬಹುಶಃ ನಿಮಗೆ ಎಲ್ಲರಿಗೂ ನೆನಪಿರಲಿ, ನಾನು ಬ್ಯಾರಿಸ್ಟರ್ ಲಾ ಮುಗಿಸಿರ್ತಕ್ಕಂಥ ಕ್ರಿಮಿನಲ್ ಲಾಯರ್. ನಾನು ಈ ವಿಷಯವನ್ನು ಇಂಗ್ಲೆಂಡಿನ ಸಂಸತ್ತಿನಲ್ಲೂ ಚಾಲೆಂಜ್ ಮಾಡ್ತೀನಿ ಮತ್ತು ಇಂಗ್ಲೆಂಡಿನ ಕೋರ್ಟ್ನಲ್ಲೂ ಕೂಡ ನಾನು ಇದನ್ನು ಚಾಲೆಂಜ್ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದಾಗ ಈ ವಿಷಯ ಮನದಟ್ಟಾಗಿರ್ತಕ್ಕಂಥ ಗವರ್ನರ್ ಅವರು ಗಾಂಧಿ, ನೆಹರು, ಪಟೇಲ್, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಇವರನ್ನು ಕಾಲಾಪಾನಿ ಸಜಾಯಿಂದ ವಿಮುಕ್ತಗೊಳಿಸ್ತಾರೆ, ಅಂದರೆ ಬಿಟ್ಟು ಬಿಡ್ತಾರೆ. ಈ ವಿಷಯವನ್ನು ಎಷ್ಟು ಜನರು ತಮ್ಮ ಪುಸ್ತಕದಲ್ಲಿ, ತಮ್ಮ ಕೃತಿಗಳಲ್ಲಿ ದಾಖಲೆ ಮಾಡಿದ್ದಾರೆ ಹೇಳಿ. ಪಿ ಎ ಪಾರ್ಮಾರ್ ಅಂತಕ್ಕಂಥ ಒಬ್ಬ ಇತಿಹಾಸ ತಜ್ಞ ಈ ವಿಷಯವನ್ನು ಆ ಕೃತಿಯಲ್ಲಿ ದಾಖಲೆ ಸಹಿತ, ಗವರ್ನರ್ ಕೌನ್ಸಿಲ್ ಪ್ರೊಸೀಡಿಂಗ್ ಸಹಿತ ದಾಖಲೆ ಮಾಡಿರ್ತಕ್ಕಂಥದ್ದು. ಈ ವಿಷಯ ಎಷ್ಟು ಜನರು ಸಾದರಪಡಿಸ್ತಾರೆ ಹೇಳಿ. ಇವತ್ತಿನ ದಿವಸ ಕಾಂಗ್ರೆಸ್ ಆಗಿರ್ಬೋದು, ಕಾಂಗ್ರೆಸ್ಸಿನ ವಿಸೊಗುಸಾಗಿರ್ತಕ್ಕಂಥ BJP ಆಗಿರ್ಬೋದು ಆಡಳಿತ ಮಾಡ್ತಾಯಿದೆ ಈ ದೇಶದಲ್ಲಂದರೆ ಅದು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಭಿಕ್ಷೆ ಅಂತಕ್ಕಂಥದ್ದು ಮರಿಬಾರ್ದು. ಒಂದು ವೇಳೆ ಬಾಬಾ ಸಾಹೇಬ್ರ ಗವರ್ನರ್ ಕೌನ್ಸಿಲ್ ಸಭೆಯಲ್ಲಿ ಪ್ರತಿರೋಧ ಒಡ್ಡದೇ ಇದ್ದರೆ ನಿಮ್ಮ ಗಾಂಧೀಜಿ, ನಿಮ್ಮ ನೆಹರು, ಪಟೇಲ್, ರಾಜೇಂದ್ರ ಪ್ರಸಾದ್, ಮದನ್ ಮೋಹನ್ ಮಾಳವೀಯ ಎಲ್ಲರೂ ಕೂಡ ಸೆಲ್ಯುಲರ್ ಜೈಲಿನಲ್ಲಿ ಹೋಗಿ ಸಜಾ ಅನುಭವಿಸಬೇಕಾಗಿತ್ತು. ಅಷ್ಟೇ ಅಲ್ಲ, ಸಜಾ ಅನುಭವಿಸೋದು ಅಷ್ಟೇ ಅಲ್ಲ, ಬಹುಶಃ ಅವರಿಗೇನದು ಹೊಸದಲ್ಲ. ಸಜಾ ಅನುಭವಿಸಿದ್ರು ಕೂಡ ನಿಮ್ಮ ನಾಯಕನ ಹಾಗೆ, ಅಂದರೆ ವಿ ಡಿ ಸಾವರ್ಕರ್ ಹಾಗೆ ಕ್ಷಮಾಪಣೆ ಪತ್ರ ಕೇಳಿ, ಇದು ಕ್ಷಮಾಪಣೆ ಪತ್ರ ಇದೆ ವಿ ಡಿ ಸಾವರ್ಕರ್ ಅವ್ರದ್ದು ಒರಿಜಿನಲ್ ಕ್ಷಮಾಪಣೆ ಪತ್ರ ಕೇಳಿ ಬರ್ತಿದ್ರು. ಆದರೆ ಈ ಒಂದು ಸ್ವಾಭಿಮಾನದ ಆಡಳಿತ ಮಾಡ್ತಕ್ಕಂಥ ಒಂದು ವ್ಯವಧಾನ, ತಾಕತ್ತು ನಿಮ್ಮ ನಾಯಕರಿಗೆ ಇರ್ತಿದ್ದಿಲ್ಲ. ಅದಕ್ಕಾಗಿ ಸ್ನೇಹಿತರೆ, ಈ ವಿಷಯವನ್ನು ಭಾರತದ ಯಾವ ಚರಿತ್ರೆಕಾರನೂ, ಭಾರತದ ಯಾವ ಪ್ರಾಜ್ಞರು ಕೂಡ ದಾಖಲಿಸದೇ ಇರುವುದು ಖೇದದ ಸಂಗತಿಯಾಗಿದೆ. ಅಂದರೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ದೇಶದ ಆಗಿನ ರಾಷ್ಟ್ರೀಯ ನಾಯಕರಿಗೆ ಜೀವದಾನ ಕೊಟ್ಟಿರ್ತಕ್ಕಂಥ ಮಹಾನ್ ಯುಗ ಪ್ರವರ್ತಕರು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಂತಕ್ಕಂಥದ್ದನ್ನು ನೀವು ಮರಿಬಾರ್ದು ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ರೀತಿ ಬಾಬಾ ಸಾಹೇಬ್ರನ್ನು ಪ್ರಮೋಟ್ ಮಾಡ್ತಾ ಇಲ್ಲ. ಇನ್ನು ಅವ್ರ ಜನರನ್ನು ಹೆಂಗೆ ಪ್ರಮೋಟ್ ಮಾಡ್ತಾರಲ್ಲ ಅದಕ್ಕೆ ಒಂದು ಎಕ್ಸಾಂಪಲ್ ಹೇಳಿ ನಾನು ಮಾತು ಮುಗಿಸ್ತೀನಿ. ನಾನು ನಿಮ್ಗೆ ಹೇಳಿದೆ 1928ರಲ್ಲಿ ಸರ್ ಜಾನ್ ಸೈಮನ್ ಅವರ ನೇತೃತ್ವದಲ್ಲಿ ಸೈಮನ್ ಕಮಿಷನ್ ಬರುತ್ತೆ ಭಾರತಕ್ಕೆ. 1928ರಲ್ಲಿ ಫೆಬ್ರವರಿ 3ನೇ ತಾರೀಕು ದಿವಸ ಸರ್ ಜಾನ್ ಸೈಮನ್ ಅವರ ನೇತೃತ್ವದಲ್ಲಿ ಒಂದು ಸೈಮನ್ ಕಮಿಷನ್ ಭಾರತಕ್ಕೆ ಬರ್ತದೆ. ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆ ಸಮಿತಿಗೆ ರಿಟರ್ನ್ ಮೆಮೊರಮ್ ಕೊಟ್ಟಿರ್ತಾರೆ. ಈ ಸರ್ ಜಾನ್ ಸೈಮನ್ ಕಮಿಷನ್ ಏನು ಮಾಡಿರ್ತಾರೆ, 7 ಜನರ ತಂಡ 1928 ಅಕ್ಟೋಬರ್ 20ನೇ ತಾರೀಕು ದಿವಸ ಈಗೇನು ಪಾಕಿಸ್ತಾನ ಅಂತ ಕರಿತೀವಿ, ಲಾಹೋರ್ಗೆ ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳ ಮಾಹಿತಿಯನ್ನು ಅಪೀಲನ್ನು ತೆಗೆದುಕೊಳ್ಳಲು ಲಾಹೋರ್ಗೆ ಹೋಗಿರ್ತಾರೆ. ಲಾಹೋರ್ಗೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಲಾಹೋರ್ದಲ್ಲಿ
ಆಗಿನ ರಾಷ್ಟ್ರೀಯ ಕಾಂಗ್ರೆಸ್ಸಿನ ವಕ್ತಾರರು, ಬಹುಶಃ ಅವನಿಗೆ ಪಂಜಾಬ್ ಕೇಸರಿ ಅಂತಾರೆ, ಯಾವ ಘನ ಕಾರ್ಯ ಮಾಡಿರುತ್ತೋ ಗೊತ್ತಿಲ್ಲ ನನಗೆ, ಯಾರು ಲಾಲಾ ಲಜಪತ್ ರಾಯ್. ಈ ಲಾಲಾ ಲಜಪತ್ ರಾಯ್ ಮತ್ತು ಮದನ್ ಮೋಹನ್ ಮಾಳವೀಯವರ ನೇತೃತ್ವದಲ್ಲಿ ಲಾಹೋರ್ದಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ನಡೆದಿರ್ತದೆ. ಭಾರತ ಬಿಟ್ಟು ತೊಲಗಿ ಅಂತಕ್ಕಂಥದ್ದು ಹೋರಾಟ, ಉಗ್ರವಾಗಿರ್ತಕ್ಕಂಥ ಹೋರಾಟ ಮಾಡ್ತಾ ಇದ್ದಾರೆ. ಈ ಉಗ್ರವಾಗಿರ್ತಕ್ಕಂಥ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಂದರೆ 1928 ಅಕ್ಟೋಬರ್ 20ನೇ ತಾರೀಕು ದಿವಸ ಲಾಲಾ ಲಜಪತ್ ರಾಯರ ನೇತೃತ್ವದಲ್ಲಿ ಮದನ್ ಮೋಹನ್ ಮಾಳವೀಯವರು ಸೇರಿಕೊಂಡು ಬ್ರಿಟಿಷರ ವಿರುದ್ಧ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಲಾಲಾ ಲಜಪತ್ ರಾಯರಲ್ಲಿ ಹುತಾತ್ಮರಾದರು ಅಂತಕ್ಕಂಥ ಕಟ್ಟುಕತೆಯನ್ನು ಕಟ್ಟಿರ್ತಕ್ಕಂಥ ನಾವು ಚರಿತ್ರೆಯಲ್ಲಿ ಕಾಣ್ತೀವಿ, ಓದ್ತಾ ಇದ್ದೀವಿ, ಮತ್ತು ದಾಖಲೀಕರಣನೂ ಮಾಡಿದ್ದಾರೆ. ಆದರೆ ನಮಗೆ ಇವತ್ತಿನ ದಿವಸ ಸತ್ಯ ಸಂಗತಿಯನ್ನು B.R. ಸಾಂಪ್ಲಾ ಅಂತಕ್ಕಂಥ ಇಂಟರ್ನ್ಯಾಷನಲ್ ರೈಟರ್ ಇವರು, B.R. ಸಾಂಪ್ಲಾ ಅಂತಕ್ಕಂಥವ್ರು ಪುನಾ ಪ್ಯಾಕ್ಟ್ ಅಂತಕ್ಕಂಥ ಪುಸ್ತಕವನ್ನು, ಇದು ಪುನಾ ಪ್ಯಾಕ್ಟ್ ಅಂತಕ್ಕಂಥ ಡಾಕ್ಯುಮೆಂಟ್ರಿ ಪುಸ್ತಕ ಅಲ್ಲ, ಇದು ಒಂದು ಪುನಾ ಒಪ್ಪಂದದ ಡಾಕ್ಯುಮೆಂಟ್ರಿ ಪುಸ್ತಕ ಇದೆ. ಈ ಡಾಕ್ಯುಮೆಂಟ್ರಿ ಪುಸ್ತಕದಲ್ಲಿ ತುಂಬ ಅಥೆಂಟಿಕ್ ಆಗಿ ಲಾಲಾ ಲಜಪತ್ ರಾಯ್ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಸೈಮನ್ ಗೋ ಬ್ಯಾಕ್ ಅಂತಕ್ಕಂಥ ಚಳವಳಿಯಲ್ಲಿ ಹುತಾತ್ಮರಾದರು ಅಥವಾ ಹೆಂಗೆ ಸತ್ತರು ಅನ್ನೋದ್ರ ಬಗ್ಗೆ ದಾಖಲೀಕರಣ ಮಾಡೋದು ಸತ್ಯ ಸಂಗತಿ ನಿಮ್ಗೆ ಹೇಳ್ತಾ ಇದ್ದೇನೆ ಸ್ನೇಹಿತರೆ. ಇದು ಏನಾಯ್ತು 1928ರಲ್ಲಿ ಈ ಮುಂಬೈ ಖಾಲ್ಸಾ ಪದವಿ ಕಾಲೇಜಿನಲ್ಲಿ ಒಬ್ಬ ಪ್ರೊಫೆಸರ್ ಇರ್ತಾನೆ, ಲೆಕ್ಚರ್ ಇರ್ತಾನೆ, ಕಪೂರ್ ಸಿಂಗ್ ಅಂತಕ್ಕಂಥ ಒಬ್ಬ ಮುಂಬೈಯ ಖಾಲ್ಸಾ ಡಿಗ್ರಿ ಕಾಲೇಜಿನಲ್ಲಿ ಕಪೂರ್ ಸಿಂಗ್ ಅಂತಕ್ಕಂಥ ಒಬ್ಬ ಪ್ರಾಧ್ಯಾಪಕನ ಕಡೆಯಿಂದ ಈ ದಾಖಲೆ ಸೃಷ್ಟಿ ಮಾಡಿರ್ತಕ್ಕಂಥ ಏನು 1928 ಅಕ್ಟೋಬರ್ 20ನೇ ತಾರೀಕು ದಿವಸ ಲಾಲಾ ಲಜಪತ್ ರಾಯರವರು ಲಾಹೋರ್ ರೈಲ್ವೆ ಸ್ಟೇಷನ್ ಹತ್ರ ಅಂಗಿ ಕಳೆದು ಎದಿ ಒಡ್ಡಿ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೋಡಿ, ಅವ ಬರೀತಾನೆ ಕಪೂರ್ ಸಿಂಗ್, ಸುಳ್ಳು ಕತೆ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಲಾಲಾ ಲಜಪತ್ ರಾಯ್ ಕಾಂಗ್ರೆಸ್ಸಿನ 100 ಜನ ಕಾರ್ಯಕರ್ತರ ಜೊತೆಗೆ ಎದೆ ಒಡ್ಡಿ ಬ್ರಿಟಿಷರ ವ್ಯವಸ್ಥೆ ವಿರುದ್ಧ ಸೈಮನ್ ಗೋ ಬ್ಯಾಕ್ ಅಂತಕ್ಕಂಥ ಸ್ಟ್ರೈಕ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಗಿನ DIG ಆಗಿರ್ತಕ್ಕಂಥ ಹೆಮಲ್ಟನ್ ಹಾರ್ಡಿಂಗ್ ಅಂತಕ್ಕಂಥ ವ್ಯಕ್ತಿ ಹಿಂಗೆ ಕಟ್ಟಿಗೆ ಬೀಸ್ತಾ ಇದ್ದರು. ಆ ಬೀಸ್ತಕ್ಕಂಥ ಕಟ್ಟಿಗೆ ಬಂದು ಲಾಲಾ ಲಜಪತ್ ರಾಯರು ಎದಿಗೆ ತಟ್ಟ ತಕ್ಷಣ ಲಾಲಾ ಲಜಪತ್ ರಾಯರು ಹುತಾತ್ಮರಾದರು ಅಂತಕ್ಕಂಥ ಕಟ್ಟುಕತೆಯನ್ನು ಈ ಖಾಲ್ಸಾ ಡಿಗ್ರಿ ಕಾಲೇಜಿನ ಲೆಕ್ಚರ್ ಆಗಿರ್ತಕ್ಕಂಥ ಕಪೂರ್ ಸಿಂಗ್ ಅವ್ರ ಕಡೆಯಿಂದ ಬರೆಸಿರ್ತಕ್ಕಂಥ ಚರಿತ್ರೆ ನಾವು ಇವತ್ತಿನ ತನಕ ಓದ್ಕೋತ ಬರ್ತಾ ಇದ್ದೇವೆ. ವಾಸ್ತವಿಕವಾಗಿ 1928ರಲ್ಲಿ ಲಾಲಾ ಲಜಪತ್ ರಾಯರು ಸತ್ತಿರ್ತಕ್ಕಂಥದ್ದು ಹಾರ್ಟ್ ಅಟ್ಯಾಕ್ಲಿಂದ. ಯಾಕೆ ಹಾರ್ಟ್ ಅಟ್ಯಾಕ್ ಆಗ್ತದೆ ಅನ್ನೋದಕ್ಕೆ ಇದಕ್ಕೊಂದು ಮುಖ್ಯವಾಗಿರ್ತಕ್ಕಂಥ ಕಾರಣ ಇದೆ. ಇದು ನೀವೆಲ್ಲರೂ ಕೂಡ ಅವಲೋಕನ ಮಾಡಬೇಕು. 1914-15ರಲ್ಲಿ ಲಾಲಾ ಲಜಪತ್ ರಾಯರಿಗೆ ರೋಗ ಇರ್ತದೆ. ಲಾಲಾ ಲಜಪತ್ ರಾಯರಿಗೆ ಏನು ರೋಗ ಇರ್ತಂದರೆ ನಿದ್ರಾಹೀನತೆ, ಅವ್ರಿಗೆ ನಿದ್ದೆನೇ ಬರೋಂಗಿಲ್ಲ, ತುಂಬ ಸುಸ್ತಾಗ್ತಕ್ಕಂಥ ರೋಗ ಇರ್ತದೆ. ಈ ರೋಗದ ಉಪಶಮನಕ್ಕಾಗಿ ಅವರು ಲಂಡನ್ಗೆ ಹೋಗಿರ್ತಾರೆ 1914ರಲ್ಲಿ. 1914ರಲ್ಲಿ ಲಂಡನ್ಗೆ ಹೋದಾಗ ಅಲ್ಲಿ ಕ್ಯಾಂಡಿ ಅಂತಕ್ಕಂಥ ಪ್ರೊಫೆಸರ್ ಸ್ನೇಹ ಆಗ್ತದೆ. ಆ ಸ್ನೇಹ ಆದ ತಕ್ಷಣ 1915ಕ್ಕೆ ಅವರು ಅಮೇರಿಕಕ್ಕೆ ಬರ್ತಾರೆ. ಅಮೇರಿಕಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ ಕ್ಯಾಂಡಿ ಅವ್ರು ಏನು ಮಾಡಿಬಿಡ್ತಾರೆ, ಅವ್ರ ಗೆಳೆಯರಾಗಿರ್ತಕ್ಕಂಥ ಎಡ್ವಿನ್ ಆರ್ ಸೆಲಿಮನ್ ಅವರಿಗೆ ಒಂದು ಲೆಟರ್ ಬರೆದಿರ್ತಾರೆ. ಈ ಲೆಟ್ರ್ ಒಯ್ದು ಕೊಡ್ರಿ ಅಂತೇಳಿ. ಆ ಲೆಟ್ರ್ ತಂದು ಲಾಲಾ ಲಜಪತ್ ರಾಯ್ ಅವರು ಕ್ಯಾಂಡಿಯವ್ರು ಬರೆದಿರ್ತಕ್ಕಂಥ ಲೆಟ್ರನ್ನ ತಂದು ಎಡ್ವಿನ್ ಸೆಲಿಮನ್ ಅವ್ರ ಕೈದಾಗ ಕೊಡ್ತಾರೆ. ಆ ಸೆಲಿಮನ್ ಅವ್ರ ಕೈದಾಗ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಪಕ್ಕದಲ್ಲೇ ಎಡ್ವಿನ್ ಆರ್ ಸೆಲಿಮನ್ ಅವರ ಪಟ್ಟದ ಶಿಷ್ಯ ಖ್ಯಾತ ಅರ್ಥಶಾಸ್ತ್ರಜ್ಞರಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಡಾಕ್ಟರ್ B.R. ಅಂಬೇಡ್ಕರ್ ನಿಂತಿರ್ತಾರೆ. ಲಾಲಾ ಲಜಪತ್ ರಾಯ್ ದೃಷ್ಟಿ ಅವ್ರ ಮೇಲೆ ಹೋಗ್ತದೆ. ಅವರಂತಾರೆ, ಹುಡುಗ ಬಹುಶಃ ಭಾರತದವರೇ ಕಾಣ್ತಾರ ಅಂತಕ್ಕಂಥದ್ದನ್ನು ಅವಲೋಕನ ಮಾಡ್ತಾರೆ, ಹೋಗಿಬಿಡ್ತಾರೆ. ಮುಂದೆ 1915ರಲ್ಲಿ ಇವರಿಬ್ಬರು ಕೂಡ ನಿದ್ರಾಹೀನತೆಯಿಂದ ಬಳಲ್ತಕ್ಕಂಥ ಲಾಲಾ ಲಜಪತ್ ರಾಯ ಅಮೇರಿಕಾದಲ್ಲಿರ್ತಕ್ಕಂಥ ಸಾರ್ವಜನಿಕ ಗ್ರಂಥಾಲಯಕ್ಕೆ ಹೋಗಿ ಅಧ್ಯಯನ ಮಾಡ್ತಾಯಿದ್ರು. ಬಾಬಾ ಸಾಹೇಬ್ ಡಾಕ್ಟರ್ B.R. ಅಂಬೇಡ್ಕರ್ ಅವರು ಕೂಡ ಕಾಲೇಜ್ ಇರದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಬೆಳಗ್ಗೆಯಿಂದ ರಾತ್ರಿ 12 ಗಂಟೆವರೆಗೆ ಕೂಡ, ಅಂದರೆ 18 ಗಂಟೆಗಳ ಕಾಲ ಅಧ್ಯಯನ ಮಾಡ್ತಕ್ಕಂಥ ಒಂದು ಕಾಯಕ ಬಾಬಾ ಸಾಹೇಬರು ಮಾಡ್ತಾಯಿದ್ರು. ಆ ಲೈಬ್ರರಿಯಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕುಂತು ಅಧ್ಯಯನ ಮಾಡ್ತಕ್ಕಂಥ ವಿದ್ಯಾರ್ಥಿ ನೋಡಿರ್ತಕ್ಕಂಥ ಲಾಲಾ ಲಜಪತ್ ರಾಯ್ ಬಂದು ಮಾತಾಡಿಸ್ತಾರೆ. ಬಾಬಾ ಸಾಹೇಬ್ರಿಗೆ ಮತ್ತು ಲಾಲಾ ಲಜಪತ್ ರಾಯ್ಗೆ ಪರಿಚಯ ಆಗ್ತದೆ. ಈ ಪರಿಚಯ ಪೂರ್ವದಲ್ಲಿ ಏನಾಗಿರ್ತಂದರೆ ಲಾಲಾ ಲಜಪತ್ ರಾಯ್ ಬಾಬಾ ಸಾಹೇಬ್ರಿಗೂ ಕರೀತಾನೆ. ಏನಂದರೆ,
ಭಾರತದಲ್ಲಿರ್ತಕ್ಕಂಥ ಎಲ್ಲ ಯುವಕರು ಕೂಡ ಬ್ರಿಟಿಷರನ್ನು ಹೊಡೆದೋಡಿಸಲು, ಭಾರತವನ್ನು ಸ್ವಾತಂತ್ರ್ಯ ಮಾಡಲು ಅವರು ಅಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ನೀನು ಅಮೇರಿಕಾದಲ್ಲಿ ಬಂದು ಅಧ್ಯಯನ ಮಾಡ್ತಾ ಇದ್ದೀಯಲ್ಲ ಅಂತಕ್ಕಂಥ ಮಾತನ್ನು ಹೇಳಿದಾಗ ಬಾಬಾ ಸಾಹೇಬರು ಅವಾಗ ಲಾಲಾ ಲಜಪತ್ ರಾಯ್ ತಕ್ಕ ಉತ್ತರ ಕೊಟ್ಬಿಡ್ತಾರೆ. ಏನಂದರೆ, ಲಾಲಾ ಲಜಪತ್ ರಾಯ್ ಅವರೇ, ನೀವು ಹೋರಾಟ ಮಾಡೋದು ಸ್ವಾತಂತ್ರ್ಯಕ್ಕಾಗಿ, ನಾನು ಹೋರಾಟ ಮಾಡೋದು ಸ್ವಾತಂತ್ರ್ಯಕ್ಕಾಗಿ. ನೀವು ಸಿಂಗಾಲ ಗುಲಾಮಗಿರಿ ಅಂದರೆ ಬ್ರಿಟಿಷರ ಗುಲಾಮಗಿರಿಯಿಂದ ವಿಮುಕ್ತರಾಗಲು ಹೋರಾಟ ಮಾಡ್ತಾ ಇದ್ದೀರಿ. ನಾನು ನನ್ನ ಜನರನ್ನು ಡಬಲ್ ಗುಲಾಮಗಿರಿಯಿಂದ ವಿಮುಕ್ತರನ್ನಾಗಿ ಮಾಡಲು ಹೋರಾಟ ಮಾಡ್ತಾಯಿದ್ದೀನಿ. ಅಂದರೆ ನನ್ನ ಜನಾಂಗರು ಕ್ರಿಸ್ತಪೂರ್ವ 185ರಿಂದ ಬ್ರಾಹ್ಮಣಶಾಹಿಗಳ ಮತ್ತು ಬಂಡವಾಳಶಾಹಿಗಳ ಗುಲಾಮರಾಗಿದ್ದಾರೆ. ಸೊ ಬ್ರಾಹ್ಮಣರು ಮತ್ತು ಬಂಡವಾಳಶಾಹಿಗಳು ಬ್ರಿಟಿಷರು ಗುಲಾಮರದಾರ ಅಂದರೆ ನನ್ನ ಜನಾಂಗ ಡಬಲ್ ಗುಲಾಮರದಾರ. ಸೊ ನನ್ನ ಜನಾಂಗಕ್ಕೆ ನಾನು ಈ ಡಬಲ್ ಗುಲಾಮಗಿರಿಯಿಂದ ವಿಮುಕ್ತಿಗೊಳಿಸುವ ಸಲುವಾಗಿ ನಾನು ಅಧ್ಯಯನ ಮಾಡ್ಲತ್ತೀನಿ ಅಂತಕ್ಕಂಥ ಮಾತನ್ನು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಖಾರವಾಗಿ ಲಾಲಾ ಲಜಪತ್ ರಾಯ್ ಹೇಳ್ತಾರೆ. ಈ ರೀತಿ ಬ್ರೇನ್ ವಾಶ್ ಮಾಡ್ತಾ ಏನು ಮಾಡ್ತಾರೆ, ಲಾಲಾ ಲಜಪತ್ ರಾಯ್ ಅವರು ಅಮೇರಿಕಾದಲ್ಲಿರ್ತಕ್ಕಂಥ ಸಿಖ್ ಸಮುದಾಯದವನ್ನು ಕಾಣ್ತಾರೆ. ಸಿಖ್ ಸಮುದಾಯದವ್ರ ಹತ್ರ ಹೋಗಿಬಿಟ್ಟು ಭಾರತದ ರಾಷ್ಟ್ರೀಯ ಆಂದೋಲನಕ್ಕಾಗಿ, ಭಾರತದ ಸ್ವತಂತ್ರ ಹೋರಾಟ ಚಳವಳಿಗಾಗಿ ನೀವೆಲ್ಲರೂ ಕೂಡ ನೋಡಿ 1915ರಲ್ಲಿ ಏನು ಬಾಲಗಂಗಾಧರ್ ಸ್ವರಾಜ್ಯ ನಿಧಿ ಸ್ಥಾಪನೆ ಮಾಡಿದರು. ಅದಕ್ಕಾಗಿ ದೇಣಿಗೆ ಕೊಡಬೇಕು ಅಂದಾಗ ಅಮೇರಿಕಾದಲ್ಲಿರ್ತಕ್ಕಂಥ ಭಾರತದ ಸ್ವಾಭಿಮಾನಿ ಸಿಖ್ ಸಮುದಾಯದವರು 70,000 ರೂಪಾಯಿ ದೇಣಿಗೆಯನ್ನು ಲಾಲಾ ಲಜಪತ್ ರಾಯ್ ಅವರ ಕೈಯಲ್ಲಿ ಕೊಡ್ತಾರೆ. ಲಾಲಾ ಲಜಪತ್ ರಾಯ್ ಅವರು ಈ ರಾಷ್ಟ್ರೀಯ ಆಂದೋಲನಕ್ಕೆ 70,000 ರೂಪಾಯಿನ ವಿನಿಯೋಗಿಸಿದನೇ ತನ್ನ ಆರೋಗ್ಯ ತಪಾಸಣೆಗಾಗಿ, ತನ್ನ ಬೇಡಿಕೆಗಳಾಗಿ ವಿನಿಯೋಗಿಸ್ತಾರೆ. ಈ ವಿನಿಯೋಗಿಸಿರ್ತಕ್ಕಂಥ ವಿಷಯ ಅಮೇರಿಕಾದಲ್ಲಿರ್ತಕ್ಕಂಥ ಸಿಖ್ ಜನಾಂಗಕ್ಕೆ ಗೊತ್ತಾಗ್ತದೆ. ಗೊತ್ತಾದ ನಂತರ 1928ರಲ್ಲಿ ಅವ್ರೇನು ಮಾಡ್ತಾರೆ, ಅಮೇರಿಕಾದಲ್ಲಿರ್ತಕ್ಕಂಥ ಸಿಖ್ ಜನಾಂಗದವರು ಇವರು ತಾರಾಸಿಂಗ್ ಅಂತಕ್ಕಂಥ ವಕೀಲನ ಮೂಲಕ, ಅಮೇರಿಕಾದಲ್ಲಿ ವಾಸ ಮಾಡಿರ್ತಕ್ಕಂಥ ಸಿಖ್ ಜನಾಂಗ ಏನು ಮಾಡ್ತಾರೆ, ತಾರಾಸಿಂಗ್ ಅಂತಕ್ಕಂಥ ವಕೀಲನ ಮೂಲಕ 1928ರಲ್ಲಿ ಲಾಲಾ ಲಜಪತ್ ರಾಯ್ಗೆ ನೋಟಿಸ್ ಕೊಡ್ತಾರೆ. ಏನು ನೋಟಿಸ್ ಕೊಡ್ತಾರೆ, ರಾಷ್ಟ್ರೀಯ ಆಂದೋಲನದ ನಿಧಿಯನ್ನು ಸ್ಥಾಪನೆ ಮಾಡಿದರೆ ನೀವು, ತಿಲಕ್ ಸ್ವರಾಜ್ ನಿಧಿ, ಆ ನಿಧಿಗೆ ನಾವು ಕೊಟ್ಟಿರ್ತಕ್ಕಂಥ 70,000 ರೂಪಾಯಿ ದೇಣಿಗೆ ಸಂದಾಯ ಮಾಡಿರ್ತಕ್ಕಂಥ ರಿಸಿಪ್ಟ್ ಕೊಡ್ರಿ. ಇಲ್ಲದೆ ಹೋದರೆ ನೀವು ನಮ್ಮ ಶ್ರಮದ ದುಡ್ಡನ್ನು ದುರುಪಯೋಗ ಪಡಿಸ್ಕೊಂಡಿರಿ ಅಂತಕ್ಕಂಥದ್ದನ್ನು ಗಮನಕ್ಕೆ ಬರ್ತದೆ. ನಾವು ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ ಅಂತಕ್ಕಂಥ, ನಿಮ್ಮ ಮೇಲೆ 420 ಕೇಸ್ ಹಾಕ್ತೀವಿ ಅಂತಕ್ಕಂಥ ನೋಟಿಸನ್ನು ತಾರಾಸಿಂಗ್ನ ಮೂಲಕ ಲಾಲಾ ಲಜಪತ್ ರಾಯ್ಗೆ 1928ಕ್ಕೆ ಅಮೇರಿಕಾದಲ್ಲಿರ್ತಕ್ಕಂಥ ಸಿಖ್ರು ಕೊಡ್ತಾರೆ. ಆವಾಗ ಲಾಲಾ ಲಜಪತ್ ರಾಯ ಎದೆ ಹೊಡ್ಕೊಂಡು ಬಿಡ್ತಾನೆ. ಏನಂದರೆ, ನನ್ನ ಮೇಲೆ ಮೋಸದ ಮತ್ತು ಭ್ರಷ್ಟಾಚಾರದ ಕೇಸ್ ರಿಜಿಸ್ಟರ್ ಆಯ್ತಂದ್ರೆ ನನ್ನ ಮಾನ ಎಲ್ಲ ಹರಾಜಾಗಿ ಹೋಗ್ಬಿಡ್ತದೆ. ಅಂದರೆ ಇಷ್ಟು ದಿವಸ ನಾನೊಬ್ಬ ಬ್ರಾಹ್ಮಣನಾಗಿದ್ದು, ಇಷ್ಟು ದಿವಸ ನನ್ನ ಮಾನ ಪ್ರಾಣ ರಕ್ಷಣೆ ಮಾಡ್ಕೊಂಡು ಬಂದಿದ್ದೇನೆ. ನನ್ನ ಮಾನ ಹರಾಜಾಗೋದು ಅಷ್ಟೇ ಅಲ್ಲ, ಚರಿತ್ರೆಯಲ್ಲಿ ಹರಾಜಾಗ್ತದೆ. ಅದಷ್ಟೇ ಅಲ್ಲೇ ನನಗೆ ಬ್ರಿಟಿಷ್ ಸರ್ಕಾರ ಕಠಿಣವಾಗಿರ್ತಕ್ಕಂಥ ಶಿಕ್ಷೆ ಕೊಡ್ತದ ಅಂತಕ್ಕಂಥದ್ದನ್ನು ಮನಗಂಡಿರ್ತಕ್ಕಂಥ ಲಾಲಾ ಲಜಪತ್ ರಾಯ್ ಎದೆ ಹೊಡೆದು ಬಿಡ್ತಾರೆ. ಎದೆ ಹೊಡೆದು ಲಾಲಾ ಲಜಪತ್ ರಾಯ್ ಅವರಿಗೆ 1928ರಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತದೆ. ಹಾರ್ಟ್ ಅಟ್ಯಾಕ್ ಆಗಿ ಲಾಲಾ ಲಜಪತ್ ರಾಯ್ ಲಾಹೋರದಲ್ಲಿ ಆಸ್ಪತ್ರೆಯಲ್ಲಿ ಸಾಯ್ತಾನೆ ವಿನ ಇವನು DIG ಆಗಿರ್ತಕ್ಕಂಥ ಹ್ಯಾಮ್ಲೆಟ್ನ ಲಾಠಿ ಏಟ್ಲಿಂದ ಅಲ್ಲ, ಮತ್ತು ಸೈಮನ್ ಗೋ ಬ್ಯಾಕ್ ಅಂತಕ್ಕಂಥ ಚಳವಳಿ ಸಲುವಾಗಿ ಲಾಲಾ ಲಜಪತ್ ರಾಯ್ ಸತ್ತದಲ್ಲ. ವಾಸ್ತವಿಕವಾಗಿ 70,000 ರೂಪಾಯಿ ಈ ದೇಶದ ಮೂಲ ನಿವಾಸಿ ಸಿಖ್ ಸಮುದಾಯದವರು ಕೊಟ್ಟಿರ್ತಕ್ಕಂಥ ಹಣವನ್ನು ದುರುಪಯೋಗಪಡಿಸಿಕೊಂಡು ಪ್ರಯುಕ್ತ ಲೀಗಲ್ ನೋಟಿಸ್ ಕೊಟ್ಟದಕ್ಕಾಗಿ ಹಾರ್ಟ್ ಅಟ್ಯಾಕ್ ಆಗಿ ಲಾಲಾ ಲಜಪತ್ ರಾಯ್ ಸತ್ತನೆ ವಿನ ಸೈಮನ್ ಗೋ ಬೇಕಂತಕ್ಕಂಥ ಚಳವಳಿಯಲ್ಲಿ ಸತ್ತಿಲ್ಲ ಅಂತಕ್ಕಂಥ ಮಾತನ್ನು BR ಸಾಂಪ್ಲ ಅವರು ತಮ್ಮ ಪುಸ್ತಕದಲ್ಲಿ ದಾಖಲೆ ಮಾಡಿರ್ತಕ್ಕಂಥದ್ದು ನಿಮ್ಮೆಲ್ಲರ ಗಮನಕ್ಕೆ ತಂತಾ ಇದ್ದೀನಿ. ಆದರೆ ಇವತ್ತಿನ ದಿವಸ ಈ ರಾಷ್ಟ್ರವಾದಿ ಮನೋಧೋರಣೆಯ, ಕೋಮುವಾದಿ ಮನೋಧೋರಣೆಯ, ಮನೋಧೋರಣೆಯ ಜನಾಂಗದವರು ಆ ಲಾಲಾ ಲಜಪತ್ ರಾಯ್ ಎಂದು ಇವತ್ತಿನ ದಿವಸ ಏನು ಹೇಳ್ತಾರೆ, ಭಾರತದ ರಾಷ್ಟ್ರೀಯ ಐಕ್ಯತೆಯಾಗಿ ಸ್ವಾತಂತ್ರ್ಯಕ್ಕಾಗಿ ಸತ್ತಿರ್ತಕ್ಕಂಥ ಹುತಾತ್ಮ ಅಂತಕ್ಕಂಥ ಬಿರುದನ್ನು ಕೊಟ್ಟು ಅವನ ದಿನಾಚರಣೆಯನ್ನು ಮಾಡ್ತಾರೆ. ಅಂದರೆ ಇದು ಎಂಥ ಖೇದದ ಸಂಗತಿ ಸ್ನೇಹಿತರೆ. ಇವರು ಈ ರೀತಿ ಚಾರಿತ್ರ್ಯಹೀನ ವ್ಯಕ್ತಿಗಳನ್ನು, ರಾಷ್ಟ್ರಕ್ಕೆ ಯಾವುದೇ ಕೊಡುಗೆ ಕೊಡದೇ ಇರತಕ್ಕಂಥ ವ್ಯಕ್ತಿಗಳನ್ನು,
ರಾಷ್ಟ್ರೀಯ ಹಬ್ಬಗಳ ಹೆಸರಿನಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಅಂದರೆ ಇದಕ್ಕೆ ಕಾರಣ ಈ ದೇಶದ ಬಹುಸಂಖ್ಯಾತ ಜನಾಂಗ ಬಹುಜನಾಂಗ ಭಾರತದ ಚರಿತ್ರೆಯ ಬಗ್ಗೆ ಅಧ್ಯಯನ ಮಾಡ್ತಾ ಇಲ್ಲ, ಭಾರತದ ರಾಜಕೀಯ ಚಳವಳಿಯ ಬಗ್ಗೆ ಅಧ್ಯಯನ ಮಾಡ್ತಾ ಇಲ್ಲ, ಭಾರತದ ಸ್ವಾತಂತ್ರ್ಯಕ್ಕಾಗಿ ಈ ದೇಶದ ಜನಾಂಗ ಕೊಟ್ಟಿರ್ತಕ್ಕಂಥ, ಅದರಲ್ಲೂ ವಿಶೇಷವಾಗಿ ಮೂಲ ನಿವಾಸಿ ಜನಾಂಗ ಕೊಟ್ಟಿರ್ತಕ್ಕಂಥ ಕೊಡುಗೆಗಳ ಬಗ್ಗೆ ಮಾಹಿತಿ ಪಡೆದುಕೊಳ್ತಾ ಇಲ್ಲ. ಅದಕ್ಕಾಗಿ ಅವರು ಇವತ್ತಿನ ದಿವಸ ಏನು ಮಾಡ್ತಾ ಇದ್ದಾರೆ ಅಂದರೆ, ಅವರು ಯಾವುದೇ ರೋಗದಿಂದ ಸತ್ತರೂ ಕೂಡ ಅವ್ರನ್ನು ರಾಷ್ಟ್ರಭಕ್ತರನ್ನಾಗಿ ಮಾಡ್ತಾ ಇದ್ದಾರೆ. ಎಂಥ ಅಯೋಗ್ಯ ಇದ್ದರೂ ಕೂಡ ಅವರನ್ನು ಭಾರತ ರತ್ನ, ಪದ್ಮಭೂಷಣ, ಪದ್ಮವಿಭೂಷಣ, ಪದ್ಮಶ್ರೀ ಅಂತಕ್ಕಂಥ ಪ್ರಶಸ್ತಿ ಕೊಡ್ತಾರೆ. ಎಂಥ ಅಯೋಗ್ಯ ಇದ್ದರೂ ಕೂಡ ಆಯಾ ಕಠಿಣ ಸ್ಥಳಗಳಲ್ಲಿ ಅವರನ್ನು ಬ್ರಾಹ್ಮಣರನ್ನು ಕೂಡಿಸ್ತಾರೆ. ಉದಾಹರಣೆಗೆ 2019 ನೋಡಿರ್ಬೋದು, ಜಾಯಿಂಟ್ ಕಮಿಷನ್ ಪೋಸ್ಟಿಗೆ ಯಾವುದೇ IAS ಪಾಸ್ ಆಗದೇ ಇರತಕ್ಕಂಥ ಕಂಪ್ನಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಬ್ರಾಹ್ಮಣ ಬನಿಯ ಜನಾಂಗದವ್ರನ್ನು ಜಾಯಿಂಟ್ ಸೆಕ್ರೆಟರಿ ಮಾಡಿರ್ತಕ್ಕಂಥ ಜ್ವಲಂತ ಸಾಕ್ಷಿ ನಿಮ್ಮೆಲ್ಲರೂ ಗಮನಕ್ಕೆ ತರ್ತಾ ಇದ್ದೀನಿ. ಅದಕ್ಕಾಗಿ ಈ ನನ್ನ ಲೈವ್ ಮೂಲಕ ಈ ಬ್ರಾಹ್ಮಣ ದೇಶ ಅಥವಾ ಬಂಡವಾಳಶಾಹಿಗಳ ದೇಶ ಭಾರತ ಇದು ಪ್ರಜಾಪ್ರಭುತ್ವ ದೇಶ ಅಲ್ಲ ಅಂತಕ್ಕಂಥ ಮಾತನ್ನು ಆಲಿಸ್ತಕ್ಕಂಥ ಎಲ್ಲ ಪ್ರಜ್ಞಾವಂತ ನಾಗರಿಕರಿಗೆ ಸವಿನೇ ಪ್ರಾರ್ಥನೆ ಮಾಡ್ಕೋತಾ ಇದ್ದೀನಿ. ದಯವಿಟ್ಟು ನೀವು ಕೂಡ ಅಧ್ಯಯನದಲ್ಲಿ ತೊಡಗಿ, ನೈಜ ಚರಿತ್ರೆಯನ್ನು ಜನರ ಮುಂದಿಡಿ, ವ್ಯವಸ್ಥೆಯನ್ನು ಜನರ ಮುಂದಿಡಿ. ನನ್ನ ದೇಶದಲ್ಲಿರ್ತಕ್ಕಂಥ SC ST OBC ಮೈನಾರಿಟಿ ಜನಾಂಗದವರನ್ನು ಜಾಗೃತನಾಗಿ ಮಾಡಿ ಅವರವರ ಸಮುದಾಯದ ಚರಿತ್ರೆಯನ್ನು ತಿಳಿಸಿ ಹೇಳಿದಾಗ ಮಾತ್ರ, ಎಲ್ಲಿವರೆಗೆ ತಿಳಿಸಿ ಹೇಳಂಗಿಲ್ಲ ಅಲ್ಲಿ ತನಕ ನಾನು ಜನಾಂಗ ಎದ್ದು ನಿಂದಿರಲಂಗಿಲ್ಲ ಅಂತಕ್ಕಂಥ ಮಾತು ನಿಮ್ಗೆ ಗಮನಕ್ಕೆ ತರ್ತಾ, ಇನ್ನು ಕೊನೆಯದಾಗ ಒಂದು ಮಾತು ಹೇಳ್ತೀನಿ ಸ್ನೇಹಿತರೆ. ಈ ಬ್ರಾಹ್ಮಣಶಾಹಿ, ಬ್ರಾಹ್ಮಣತ್ವ ಅಥವಾ ಬ್ರಾಹ್ಮಣಿಜಮ್, ಮನುತ್ವ ಅಥವಾ ಮನುವಾದಿ ಅಂದರೆ ಇದು ಏನಿದೆ ಅಂದರೆ ಒಂದು ಅಪಾಯಚಿದ್ದಾಗ, ಅಂದ್ರೆ ಒಂದು ಅಂಗವಿಕಲ ಇದ್ದ ಹಾಗೆ. ಈ ಅಪಾಯಚಿ ವ್ಯಕ್ತಿ ಆಡಳಿತ ಮಾಡೋದು ಕೇವಲ 2 ಕಾರಣಗಳಿಂದ. ಅವನು 2 ಬೈಸಾಕಿ, 2 ಕಟ್ಟಿಗೆ ಯಾವುವು ಅಂದರೆ, ಒಂದು ಅಂಧಶ್ರದ್ಧೆ, ಇನ್ನೊಂದು ಕೋಮುದ್ವೇಷ. ಒಂದು ಅಂಧಶ್ರದ್ಧೆ, ಒಂದು ಕೋಮುದ್ವೇಷ. ಎಲ್ಲಿವರೆಗೆ ಈ ದೇಶದಲ್ಲಿರ್ತಕ್ಕಂಥ SC ST OBC ಜನಾಂಗದವರು ನಾವೆಲ್ಲರೂ ಈ ದೇಶದ ಮೂಲ ಭಾರತೀಯರು ಅಂತಕ್ಕಂಥ ವಿಶ್ವ ಭಾತೃತ್ವ ಭಾವನೆ ಬರೋಂಗಿಲ್ಲೋ ಅಲ್ಲಿ ತನೂ ಕೂಡ ಆ 3% ಇದ್ದ ಜನಾಂಗ ನಿಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರೆ, ಆಡಳಿತ ಮಾಡ್ತಾರೆ. ಎಲ್ಲಿವರೆಗೆ SC ST OBC ಜನಾಂಗದವರು ದೇವರು, ದಿಂಡ್ರು, ಸ್ವರ್ಗ, ನರಕ, ಪಾಪ, ಪುಣ್ಯ ಅಂತಕ್ಕಂಥ ಅಂಧಶ್ರದ್ಧೆ ಬಿಡೋದಿಲ್ವೋ ಅಲ್ಲಿವರೆಗೂ ಕೂಡ ಈ 3% ಇರತಕ್ಕಂಥ ಬ್ರಾಹ್ಮಣವಾದಿ ಜನಾಂಗ ಈ ದೇಶದ ಮೂಲ ನಿವಾಸಿಗಳ ಮೇಲೆ ಆಡಳಿತ ಮಾಡ್ತಾರೆ. ಅದಕ್ಕಾಗಿ ನಿಮಗೆ ಬಾಬಾ ಸಾಹೇಬರು ಹೇಳಿರ್ತಕ್ಕಂಥದ್ದು ಅದನ್ನೇ. ದಯವಿಟ್ಟು ಬಾಬಾ ಸಾಹೇಬರು ಎಲ್ಲ ಸಾಹಿತ್ಯ ಓದದೇ ಇದ್ದರೂ ಕೂಡ ಬಾಬಾ ಸಾಹೇಬರ 22 ಪ್ರತಿಜ್ಞೆಗಳು ನೀವು ಪಾಲನೆ ಮಾಡಿದ್ರೆ ಸಾಕು, ಈ ದೇಶದಲ್ಲಿ ಇರ್ತಕ್ಕಂಥ ಬ್ರಾಹ್ಮಣವಾದ ತನ್ನಿಂದ ತಾನೇ ಓಡ್ ಹೋಗ್ತದ ಅಂತಕ್ಕಂಥ ಮಾತನ್ನು ಹೇಳೋದಕ್ಕೆ ಇದಕ್ಕೊಂದು ನೀವು ಡೆಮೋ ಮಾಡಬೇಕಾದ್ರೆ, ಇದಕ್ಕೊಂದು ಡೆಮೋ ಮಾಡಬೇಕು. ಒಂದು ಡೆಮೋ ಕೊಟ್ಟು ನಾನು ಮಾತಿಗೆ ವಿಧ ಹೇಳ್ತೀನಿ. ನಿಮ್ಮ ಊರಲ್ಲಿ ಇರ್ತಕ್ಕಂಥ ಮಂದಿರಗಳಲ್ಲಿ ಏನು ಗುಡಿಗಳಿವೆ ಇಲ್ಲ, ವೈದಿಕರು ಸ್ಥಾಪನೆ ಮಾಡಿರ್ತಕ್ಕಂಥ ಗುಡಿಗಳು, ಆ ಗುಡಿಯಲ್ಲಿರ್ತಕ್ಕಂಥ ಗಲ್ಲ ಪೆಟ್ಟಿಗೆ ಅಂದರೆ ದೇಣಿಗೆ ಪೆಟ್ಟಿಗೆಯನ್ನು ತೆಗೆದುಹಾಕ್ಬಿಡಿ. ಅಲ್ಲಿ ಪುರೋಹಿತ ಇರಂಗಿಲ್ಲ. ಹಾಗೆಯೇ ಯಾವ ದೇಶದಲ್ಲಿ ಕೋಮದ್ವೇಷ ಇರಂಗಿಲ್ಲೋ, ಯಾವ ದೇಶದಲ್ಲಿ ಅಂಧಶ್ರದ್ಧೆ ಇರಂಗಿಲ್ಲೋ ಅಲ್ಲಿ ಈ ಬ್ರಾಹ್ಮಣ ವ್ಯವಸ್ಥೆ ಅಥವಾ ಬ್ರಾಹ್ಮಣವಾದಿಗಳು ಇರುವುದಿಲ್ಲ ಅಂತಕ್ಕಂಥ ಮಾತನ್ನು ಹೇಳುತ್ತಾ, ಇದು ನಾನಲ್ಲ, ಇದು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು, ಇದು B ಶ್ಯಾಮ್ ಸುಂದರ್ ಸಾಹೇಬರು, ಇದು ರಾಮಸ್ವಾಮಿ ಪೆರಿಯಾರ್ ನಾಯ್ಕರವರು ಹೇಳಿರ್ತಕ್ಕಂಥ ಮಾತಿದೆ. ಅದಕ್ಕಾಗಿ ದಯವಿಟ್ಟು ಸ್ನೇಹಿತರೆ ಅಂಧಶ್ರದ್ಧೆಯಿಂದ ಹೊರಗೆ ಬನ್ನಿ, ಕೋಮುದ್ವೇಷದಿಂದ ಹೊರಗೆ ಬನ್ನಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ, ಈ ದೇಶವನ್ನು ಉಳಿಸ್ಕೊಳ್ತಕ್ಕಂಥದ್ದು ಎಲ್ಲ, ಈ ದೇಶ ಉಳಿಸ್ಕೊಳ್ತಕ್ಕಂಥದ್ದು, ವ್ಯವಸ್ಥೆ ಉಳಿಸ್ಕೊಳ್ತಕ್ಕಂಥದ್ದು, ಈ ದೇಶದ ಬಹುಸಂಸ್ಕೃತಿಯನ್ನು ಉಳಿಸ್ಕೊಳ್ತಕ್ಕಂಥ ಜವಾಬ್ದಾರಿ ಈ ದೇಶದ SC ST OBC ಮೈನಾರಿಟಿ ಜನಾಂಗದ ಮೇಲಿದೆ ಅಂತಕ್ಕಂಥ ಮಾತನ್ನು ಹೇಳುತ್ತಾ ನನ್ನ ಮಾತಿಗೆ ವಿದಾಯ ಹೇಳುತ್ತೇನೆ. ಎಲ್ಲರಿಗೂ ನನ್ನ ಕ್ರಾಂತಿಕಾರಿ ಜೈ ಭೀಮ್ಗಳು. ಜೈ ಭೀಮ್, ನಮೋ ಬುದ್ಧಾಯ.